ಹಾಯ್ ಎವ್ರಿವನ್ ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ಹೊಸ ಯೂಟ್ಯೂಬ್ ಚಾನಲ್ನು ಹೇಗೆ ಕ್ರಿಯೇಟ್ ಮಾಡೋದು, ಓಕೆನಾ. ಸೊ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ಏನಿರ್ತವೆ, ಓಕೆನಾ. ತುಂಬ ಜನ ಗೊತ್ತಿಲ್ಲ ಏನಪ್ಪ ಅಂತ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಸಿಂಪಲಾಗಿ ಅಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವರೊಂದು ಚಾನಲಲ್ಲಿ ತಿಂಗಳಾನ್ಗಟ್ಲೆ ಇರ್ತಾರೆ, ವರ್ಷಾನ್ಗಟ್ಲೆ ಇರ್ತಾರೆ. ಅವರೊಂದು ಚಾನಲ್ ಯಾವತ್ತಿಗೂ ಗ್ರೋ ಅನ್ನೋದು ಆಗೋದೇ ಇಲ್ಲ, ಓಕೆನಾ. ಅವಾಗ ಏನು ಮಾಡ್ತಾರೆ, ಯೂಟ್ಯೂಬ್ ಚಾನಲಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಗೈಸ್, ಓಕೆನಾ. ಅಯ್ಯೋ ನನ್ನ ಚಾನಲಲ್ಲೂ ವ್ಯೂಸ್ ಬರ್ತಾ ಇಲ್ಲಪ್ಪ, ನನ್ನೊಂದು ಚಾನಲಲ್ಲೂ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲಪ್ಪ, ಯಾವ ನೀವನು ಹಾಯ್ ಹೋಗ್ಬಿಡ ಒಂದೇ ಸವನು ಹೊಡ್ಕೊಂಬತ್ತವನೆ. ಅವರೊಂದು ಚಾನಲ್ ಗ್ರೋ ಆಗಿಲ್ಲ ಅಂದ್ಬಿಟ್ಟು ಅವರೊಂದು ಚಾನಲ್ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಗೈಸ್. ಸೊ ಈ ಥರ ಮಾಡೋದ್ರಿಂದ ತುಂಬ ತಪ್ಪು. ಏನಕ್ಕಪ್ಪ ಅಂತ, ನೀನು ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂತ ಬಂದಿದೆಯಾ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೀಯಾ, ಆದರೆ ನಿಮ್ಮೊಂದು ಚಾನಲ್ ವ್ಯೂಸ್ ಬಂದಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ. ಸೊ ವ್ಯೂಸ್ ಏನಕ್ಕೆ ಬರಲ್ಲ ಅಂತ ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಬರಬೇಕಂತಂದ್ರೆ ನಾವು ಏನೆಲ್ಲ ಮಾಡಬೇಕು ನಮ್ಮೊಂದು ಚಾನಲ್ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರ್ ಒಂದು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್, ಓಕೆನಾ. ಇವಾಗ ತಿಳಿಸ್ಕೊಡ್ತೀನಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಅನ್ನು ಹೇಗೆ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಜೊತೆಗೇನಪ್ಪ ಅಂತಂದ್ರೆ ಹೊಸ ಚಾನಲಲ್ಲಿ ನಾವು ಏನೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಓಕೆನಾ. ಬೇಸಿಕ್ ಸೆಟ್ಟಿಂಗ್ಸ್ ಇದಾವೆ, ಆ ಒಂದು ಸೆಟ್ಟಿಂಗ್ಸ್ಗಳನ್ನು ನಿಮ್ಮೊಂದು ಚಾನಲಲ್ಲಿ ಮಾಡ್ಕೊಂಡ್ರೆ ಮಾತ್ರನೇ ನಿಮ್ಮೊಂದು ಚಾನಲ್ 100% ಗ್ರೋ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ ಯಾವತ್ತಿಗೂ ಗ್ರೋ ಆಗಲ್ಲ. ನೀವು ತಿಂಗಳಾನ್ಗಟ್ಲೆ ರೀ ವರ್ಷಾನ್ಗಟ್ಲೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮಗೆ ಯಾವತ್ತಿಗೂ ನಿಮ್ಮೊಂದು ಚಾನಲ್ ಗ್ರೋ ಅನ್ನೋದು ಆಗೋದೇ ಇಲ್ಲ. ಏನಕ್ಕಪ್ಪ ಅಂತ, ನೀನು ಯಾವೊಂದು ಕ್ಯಾಟಗರಿನಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದೆಯಾ ಅನ್ನೋದು ಯೂಟ್ಯೂಬ್ ಅವ್ರಿಗೆ ಗೊತ್ತಾಗಬೇಕು. ಸೊ ಓಕೆನಾ, ಗೊತ್ತಾಯ್ತು ಅಂದರೆ ಸಾಕು, ನಿಮ್ಮೊಂದು ವೀಡಿಯೋಸ್ಗಳಿಗೆ ಅಂಥವ್ರಿಗೆ ಸಜೆಷನ್ ಮಾಡ್ತಾರೆ, ಓಕೆ. ಅಂಥವ್ರಿಗೆ ಸಜೆಷನ್ ಮಾಡಿದ ನಂತರ ಅವರೊಂದು ಕ್ಲಿಕ್ ಮಾಡ್ತಾರೆ, ನಿಮ್ಮೊಂದು ವೀಡಿಯೋಸ್ಗಳನ್ನು ನೋಡ್ತಾರೆ ಗೈಸ್, ಓಕೆನಾ. ಒಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೊಂಡ್ರೆ ಫಸ್ಟ್ ನಮಗೊಂದು ಇಮೇಲ್ ಐಡಿ ಬೇಕಾಗುತ್ತೆ ಗೈಸ್, ಓಕೆನಾ. ಇಮೇಲ್ ಐಡಿ ಮುಖಾಂತರ ಒಂದು ಹೊಸ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ಹಳೆ ಇಮೇಲ್ ಐಡಿ ಇತ್ತಂದ್ರೆ ಒಳ್ಳೆಯದ, ಸೊ ಅದ್ರ ಮುಖಾಂತರ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಯೂಟ್ಯೂಬ್ ಚಾನಲ್ನ. ಇಲ್ಲ ಅಂತಂದ್ರೆ ಒಂದು ಹೊಸ ಇಮೇಲ್ ಐಡಿನ ಮಾಡ್ಕೊಳ್ಳೋದು ಬೆಸ್ಟ್ ಅನ್ಸುತ್ತೆ. ಏನಕ್ಕಪ್ಪ ಅಂದ್ರೆ ನೀನು ಆ ಒಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಎಷ್ಟು ವರ್ಷಗಳಾಗಿದೆಯೋ, ಓಕೆನಾ, ಗೊತ್ತೇ ಇಲ್ಲ. ಸೊ ಹೊಸ ಒಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋಣ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಫಸ್ಟ್ ಏನಪ್ಪ ಅಂದ್ರೆ ಇವಾಗ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ತಾನೋ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಂಗಿಲ್ಲ, ಸಿಂಪಲ್ ಆಗಿ ನಿಮ್ಮೊಂದು ಯೂಟ್ಯೂಬ್ ಆ್ಯಪ್ ಇರುತ್ತಲ್ಲ, ಸಿಂಪಲ್ ಆಗಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಗೈಸ್. ನೀವು ಸಿಂಪಲ್ ಆಗಿ ನಾನು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಂತೀನಿ, ಇಲ್ಲಿದೆ. ಸಿಂಪಲ್ ಆಗಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನಂತರ ಆ್ಯಂಡ್ ಈ ಥರ ನಿಮ್ಗೆ ಡೈರೆಕ್ಟಾಗಿ ಪೇಜ್ ಬಂದ್ಬಿಡುತ್ತೆ ಗೈಸ್, ಓಕೆನಾ. ಈ ಥರ ಪೇಜ್ ಬಂದಿದ್ದಾಗ ಇಲ್ಲಿ ನಿಮ್ಮ ಯು ಅಂತ ಒಂದು ಆಪ್ಷನ್ ಇದೆ ನೋಡ್ತಾ ಇದ್ದಾರೆ ಪ್ರೊಫೈಲಲ್ಲಿ ಕಾರ್ನರಲ್ಲಿ. ಆ ಒಂದು ಯು ಅಂತ ಆಪ್ಷನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಯು ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದಾರೆ ನಿಮಗೆ ಶಿಫ್ಟ್ ಅಂತ ಒಂದು ಅಕೌಂಟ್ ಕಾಣಿಸಿದೆ ನೋಡ್ತಾರೆ, ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಆ ಒಂದು ಇಮೇಲ್ ಐಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಇಮೇಲ್ ಐಡಿ ಇತ್ತು ಅಂದ್ರೆ ಒಳ್ಳೆಯದ, ಇಲ್ಲ ಅಂತಂದರೆ ಹೊಸ ಒಂದು ಇಮೇಲ್ ಐಡಿ ಮಾಡ್ಕೊಂಡ್ಬಿಟ್ಟು ಮಾಡ್ತೀನಿ ಅಂತಂದ್ರೂ ಕೂಡ ತುಂಬ ಒಳ್ಳೆಯದಾಗ. ಏನಕ್ಕಪ್ಪ ಅಂದ್ರೆ ಹೊಸ ಒಂದು ಇಮೇಲ್ ಐಡಿ ಮುಖಾಂತರ ನೀವೇನಾದರೂ ಯೂಟ್ಯೂಬ್ ಚಾನಲ್ ಮಾಡಿದಿರಿ ಅಂತಂದರೆ ತುಂಬ ರೀಚ್ ಕೊಡುತ್ತೆ, ಬೇಗ ಗ್ರೋ ಆಗುತ್ತೆ ನಿಮ್ಮೊಂದು ಚಾನಲ್, ಓಕೆನಾ. ಸೊ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೋಡಿದ್ರೆ ನಾನು ಇವಾಗ ಕೆಳಗಡೆ ಆಲ್ರೆಡಿ ನೋಡ್ತಾ ಇದ್ರೆ ಈ ಒಂದು ಚಾನಲ್ ನಾನು ಕ್ರಿಯೇಟ್ ಅನ್ನೋದು ಮಾಡಿದ್ದೆ ಫಸ್ಟ್ ಇನ್ನೊಂದ್ಸರಿ, ಬಟ್ ಇವಾಗ ನಿಮಗೆ ಫಸ್ಟ್ನಿಂದ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಸೊ ನೋಡ್ತಾ ಆ ಒಂದು ಚಾನಲ್ ಇಲ್ಲಿದೆ, ಹೊಸ ಒಂದು ಇಮೇಲ್ ಐಡಿ ನಾನು ಮಾಡಿದ್ದೀನಿ. ಸೊ ಆ ಒಂದು ಇಮೇಲ್ ಐಡಿ ಇಲ್ಲಿದೆ. ಸೊ ಆನಂದ್ ಇದೆ, ಕೆಳಗಡೆ ನೋಡ್ತಾ ನೋ ಚಾನಲ್ ಅಂತಿದೆ ಗೈಸ್. ಸಿಂಪಲ್ ಆಗಿ ನಾನು ಅದೇ ಒಂದು ಇಮೇಲ್ ಐಡಿಯನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ನಿಮ್ಗೆ ಬ್ಲೈಂಡಾಗಿ ಓಪನ್ ಆಗಿಬಿಡುತ್ತೆ ಗೈಸ್, ಓಕೆನಾ. ಏನು ಅಂದರೆ ಏನು ಕಾಣಿಸಲ್ಲ ನಿಮಗೆ, ಫುಲ್ ಬ್ಲೈಂಡ್ ಓಪನ್ ಆಗಿಬಿಡುತ್ತೆ. ಸೊ ಈ ಥರ ಬಂದಿದ್ದಾಗ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಯು ಅಂತ ಮತ್ತೊಂದು ಆಪ್ಷನ್ ಇದೆ ನೋಡ್ತಾ ಕೆಳಗಡೆ, ಇದೇ ಮೇಲೆ ಯು ಮೇಲೆ ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಮೇಲೆ ಆನಂದ್ ಅಂತಿದೆ, ಕೆಳಗಡೆ ನೋಡ್ತಾ ಇದ್ರೆ ಕ್ರಿಯೇಟ್ ಎ ಚಾನಲ್ ಅಂತಿದೆ. ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಈ ಥರ ಪೇಜ್ ಬಂದ್ಬಿಡುತ್ತೆ ನಿಮಗೆ. ಸೊ ಫಸ್ಟ್ ಆಪ್ಷನ್ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ನಿಮಗೆ ಫೋಟೋ, ನಿಮ್ಮೊಂದು ಚಾನಲಲ್ಲಿ ಫೋಟೋ ಸೆಟ್ ಮಾಡ್ಕೋಬಹುದು ಅಂತಂದರೆ ನನ್ನೊಂದು ಚಾನಲ್ ನೋಡ್ತಾ ಇದ್ರೆ ಆನಂದ್ ರೆಡ್ಡಿ ಅಂತದ ಪಕ್ಕದಲ್ಲಿ ಪ್ರೊಫೈಲ್ ಇದೆ, ಪ್ರೊಫೈಲಲ್ಲಿ ನನ್ನೊಂದು ಫೋಟೋ ಇದೆ ಈ ಥರ, ಓಕೆನಾ. ಸೊ ಈ ಥರ ನಿಮ್ಮೊಂದು ಫೋಟೋಗಳು ಬೇಕು ಅಂತಂದರೆ ಸಿಂಪಲ್ ಆಗಿ ಇಲ್ಲಿ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಏನಪ್ಪ ಅಂದರೆ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿನಲ್ಲಿ ಯಾವುದೊಂದು ಫೋಟೋವನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಸೊ ನಾನು ಎಕ್ಸಾಂಪಲ್ ಯಾವುದೊಂದು ಫೋಟೋ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ, ಇನ್ಸ್ಟಾಗ್ರಾಮ್ದು ಲೋಗೋ, ನಿಮ್ಮ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಜಾಗದಲ್ಲಿ. ಈ ಥರ ಮಾಡಿದ ನಂತರ ಕೆಳಗಡೆ ನೋಡ್ತಾ ಇದ್ರೆ ಸೇವ್ ಆಸ್ ಪ್ರೊಫೈಲ್ ಪಿಕ್ಚರ್ ಅಂತಿದೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಫೋಟೋವನ್ನು ಸೆಟ್ ಆಗುತ್ತೆ. ಆ್ಯಂಡ್ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ನೇಮ್ ಅಂತ ಬರುತ್ತೆ, ಸಿಂಪಲ್ ಆಗಿ ಇಲ್ಲಿ ಪೆನ್ಸಿಲ್ ಐಕನ್ ಇರುತ್ತೆ. ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮುಂದೆ ಯೂಟ್ಯೂಬ್ ಚಾನಲ್ ನೇಮ್ ಏನು ಇಟ್ಕೋಬೇಕು ಅನ್ಕೊಂಡ್ರೆ ನೀವು ಡಿಸೈಡ್ ಮಾಡ್ಕೊಂಡು ಇಟ್ಕೊಳ್ಳಿ ಗೈಸ್, ಓಕೆನಾ. ಎಕ್ಸಾಂಪಲ್ ನೀವು ಯಾವ ಒಂದು ಕ್ಯಾಟಗರಿನಲ್ಲಿ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ರೆ ಸೊ ಅದಕ್ಕೆ ತಕ್ಕನಂಗೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಅನ್ನೋದು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಡೈರೆಕ್ಟಾಗಿ ನಿಮ್ಮೊಂದು ನೇಮೇ ಇಟ್ಕೋಬಹುದು ಗೈಸ್, ಓಕೆನಾ. ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಾನಿವಾಗ ಆನಂದ್ ಕಲಾ ಅಂತ ಇಟ್ಕೊಂಡಿದ್ದೀನಿ ನನ್ನೊಂದು ಯೂಟ್ಯೂಬ್ ಚಾನಲ್, ಓಕೆನಾ. ಆಲ್ರೆಡಿ ಆನಂದ್ ರೆಡ್ಡಿ ಇದೆ. ಸೊ ಇದೇನಪ್ಪ ಅಂದರೆ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಟ್ರಾವೆಲ್ಸ್ ಏನಾದ್ರು ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮೊಂದು ಆನಂದ್ ಟ್ರಾವೆಲ್ಸ್ ಅಂತ ಇಟ್ಕೋಬಹುದು. ಇಲ್ಲ ಅಂತಂದ್ರೆ ಟೆಕ್ ರಿಲೇಟೆಡ್ ಏನಾದರೂ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ ಅಂತಂದ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ಆನಂದ್ ಟೆಕ್ನಿಕಲ್ ಅಂತ ಇಟ್ಕೋಬಹುದು. ಅಂದರೆ ಡಿಫ್ರೆಂಟ್ ಆಗಿ ಇಟ್ಕೊಳ್ಳಿ ಗೈಸ್, ಓಕೆನಾ. ಆದಷ್ಟು ಇಲ್ಲೇನಪ್ಪ ಅಂದ್ರೆ ಯೂನಿಕ್ ಆಗಿ
ಹೊಸದಾಗಿ ನಿಮ್ಮ ಮುಂದೆ ಯೂಟ್ಯೂಬ್ ಚಾನಲ್ ನೇಮ್ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಏನಕ್ಕಪ್ಪ ಅಂತಂದರೆ ಹೊಸದಾಗಿ ಇಟ್ಕೊಂಡ್ರೆ ಸಾಕು, ನಾಳೆ ದಿನ ಆ ಒಂದು ನೇಮ್ ತುಂಬ ಫೇಮಸ್ ಆಗುತ್ತೆ ಗೈಸ್. ಓಕೆನಾ, ಆಲ್ರೆಡಿ ಇತ್ತು ಅಂತಂದರೆ ಆ ಒಂದು ನೇಮ್ ಯೂಟ್ಯೂಬ್ ಚಾನಲಲ್ಲಿ ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಹೊಸದಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೇಮ್ ಅನ್ನೋದು ಇಟ್ಕೊಳ್ಳೋಕೆ ಟ್ರೈ ಮಾಡಿ ಗೈಸ್. ಓಕೆನಾ, ನಾನಿವಾಗ ಆನಂದ್ ಕಲಾ ಅಂತ ಇಟ್ಕೊಂಡಿದ್ದೀನಿ. ಮೇಲೆ ನಿಮಗೆ ಸೇವ್ ಒಂದು ಬಟನ್ ಬರುತ್ತೆ ನೋಡ್ತಾರೆ, ಸಿಂಪಲ್ ಆಗಿ ಸೇವ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ನಿಮಗೆ ಹ್ಯಾಂಡಲ್ ಅಂತ ಬರುತ್ತೆ ನೋಡ್ತಾರೆ, ಹ್ಯಾಂಡಲ್ ಅಂತ ಬರುತ್ತೆ. ಸಿಂಪಲ್ ಆಗಿ ಇದು ಹಂಗೆ ಇದ್ರೂ ಕೂಡ ನಡೆಯುತ್ತೆ. ಇಲ್ಲ ಅಂತಂದು ನೀವೇನೋ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದ್ರು ಕೂಡ ಚೇಂಜ್ ಅನ್ನೋದು ಮಾಡ್ಕೋಬೋದು. ಸದ್ಯಕ್ಕಂತೂ ನಾನೇನು ಚೇಂಜ್ ಮಾಡ್ಕೊಳ್ಳೋಕಲ್ಲ, ಸಿಂಪಲ್ ಆಗಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅದೇ ಇರಲಿ ಗೈಸ್. ಓಕೆನಾ, ಇಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ಕ್ರಿಯೇಟ್ ಚಾನಲ್ ಅಂತ ಬರುತ್ತೆ ನೋಡ್ತಾ ಇದ್ರೆ. ಕ್ರಿಯೇಟ್ ಚಾನಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆಗಿ ಇವಾಗ ಕ್ರಿಯೇಟ್ ಅನ್ನೋದು ಆಗೋಗುತ್ತೆ ಗೈಸ್. ಓಕೆನಾ, ಸೊ ನೋಡ್ತಾರೆ ಸ್ವಲ್ಪ ಲೋಡ್ ತೊಗೊಂಡಿದೆ. ಸೊ ಕ್ರಿಯೇಟ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಚಾನಲ್ ಕ್ರಿಯೇಟೆಡ್ ಆಗೋಯ್ತು ಗೈಸ್. ಚಾನಲ್ ಕ್ರಿಯೇಟ್ ಆಯಿತು. ಓಕೆನಾ, ಸೊ ಕ್ರಿಯೇಟ್ ಆಗಿದ ನಂತರ ಕೆಲವರು ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟ್ ಆಗಿ ಇಲ್ಲಿಂದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಇಲ್ಲಿಂದ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇನ್ನೂ ತುಂಬ ಕೆಲಸ ಇದೆ. ಜಸ್ಟ್ ಒಂದು ಚಾನಲ್ನ ಮಾತ್ರ ಕ್ರಿಯೇಟ್ ಮಾಡಿದ್ದೀವಿ ನಾವು. ಆ್ಯಂಡ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ತಿಳಿಸ್ಕೊಡ್ತೀನಿ ನಾನು. ಹೊಸ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ನಂತರ ಆ ಒಂದು ಸೆಟ್ಟಿಂಗ್ಸ್ಗಳು ಎಲ್ಲಿ ಸಿಗುತ್ತೆ ಆ್ಯಂಡ್ ಯಾವ ಥರ ಮಾಡ್ಕೋಬೇಕು ಅನ್ನೋದು ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ ಗೈಸ್. ಓಕೆನಾ, ಅದಕ್ಕೋಸ್ಕರ ನೀವು ಯೂಟ್ಯೂಬ್ ಆ್ಯಪನ್ನು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಸೆಟ್ಟಿಂಗ್ಸ್ಗಳೆಲ್ಲನೂ ಯೂಟ್ಯೂಬಲ್ಲಿ ನಿಮಗೆ ಸಿಗಲ್ಲ ಗೈಸ್. ಓಕೆನಾ, ಅದಕ್ಕೋಸ್ಕರ ನೀವು ಹೋಗಬೇಕಾಗುತ್ತೆ ಕ್ರೋಮ್ ಬ್ರೌಸರ್ಗೆ. ಓಕೆನಾ, ನಿಮ್ಮೊಂದು ಫೋನಲ್ಲಿ ಕ್ರೋಮ್ ಬ್ರೌಸರ್ ಇದ್ದೇ ಇರುತ್ತೆ. ಸಿಂಪಲ್ ಆಗಿ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಅನ್ನೋದು ಮಾಡ್ತೀನಿ. ಇದರಲ್ಲೇ ನಿಮಗೆ ಕಂಪ್ಲೀಟ್ ಆಗಿ ಸೆಟ್ಟಿಂಗ್ಸ್ಗಳು ಸಿಗುತ್ತೆ ಗೈಸ್. ಓಕೆನಾ, ನಾನು ಸೆಟ್ಟಿಂಗ್ಸ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದ್ದೀನಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಫುಲ್ಲು ಈ ಥರ ಪೇಜ್ ಬಂದುಬಿಡುತ್ತೆ ಗೈಸ್. ಓಕೆನಾ, ಸೊ ಈ ಥರ ಪೇಜ್ ಬಂದಿದ್ದಾಗ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ youtube.com ಅಂತ ಸರ್ಚ್ ಮಾಡಬೇಕಾಗುತ್ತೆ. ನೋಡ್ತಾ ನಾನು ಸರ್ಚ್ ಮಾಡ್ತಾ ಇದ್ದೀನಿ, youtube.com ಅಂತ ಸರ್ಚ್ ಮಾಡಿ. ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ಥರ ಪೇಜ್ ಬಂದುಬಿಡುತ್ತೆ. ಸೊ ಈ ಥರ ಪೇಜ್ ಬಂದಿದ್ದಾಗ ಇಲ್ಲೇನಪ್ಪ ಅಂತಂದರೆ ನೀವು ಮಾಡಬೇಕು ಅಂತಂದ್ರೆ ತಿಳಿಸ್ಕೊಡ್ತೀನಿ ನಾನು. ಸೊ ಈ ಥರ ಬ್ಲೈಂಡಾಗಿ ಓಪನ್ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ನಾನು ಆಲ್ರೆಡಿ ಒಂದು ಹೊಸ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟ್. ಸೊ ಅದಕ್ಕೆ ನನಗೆ ಫುಲ್ ಬ್ಲೈಂಡಾಗಿ ಬರ್ತಿದೆ. ಯೂಟ್ಯೂಬಲ್ಲಿ ಕೂಡ ಬ್ಲೈಂಡಾಗಿ ಬರ್ತಿದೆ, ಈ ಒಂದು ಜಾಗದಲ್ಲೂ ಕೂಡ ನನಗೆ ಫುಲ್ ಬ್ಲೈಂಡಾಗಿ ಬರ್ತಿದೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಸಿಂಪಲ್ ಆಗಿ ನಿಮಗೆ ಮೇಲೆ 3 ಲೈನ್ಸ್ ಬರುತ್ತೆ ನೋಡ್ತಾ ಇದ್ದೀವಿ. ಸಿಂಪಲ್ ಆಗಿ ಆ ಒಂದು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಜಾಗದಲ್ಲಿ ನೀವು ಡೆಸ್ಕ್ಟಾಪ್ ಸೈಟ್ ಮೇಲೆ ನೋಡ್ತಾ ಇದ್ದೀವಿ. ಈ ಒಂದು ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೀವು ಡೆಸ್ಕ್ಟಾಪ್ ಸೈಟ್ ಇರುತ್ತೆ, ಇದ್ರ ಮೇಲೆ ಒಂದ್ಸರಿ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನಿಮ್ಮೊಂದು ಫೋನ್ ಏನಾಗುತ್ತೆ ಅಂದ್ರೆ ಡೈರೆಕ್ಟಾಗಿ PC ನಲ್ಲಿ ಓಪನ್ ಆಗುತ್ತೆ, ಅಂದರೆ ಲ್ಯಾಪ್ಟಾಪ್ ಥರ ಓಪನ್ ಆಗುತ್ತೆ ಗೈಸ್. ಓಕೆನಾ, ಈ ಥರ ಬಂದಿದ್ದಾಗ ಇಲ್ಲೇನಪ್ಪ ಅಂತ ನಿಮಗೆ ಸ್ವಲ್ಪ ಝೂಮ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಈ ಒಂದು ಜಾಗದಲ್ಲಿ ಸೈನ್ ಇನ್ ಅಂತ ಇರುತ್ತೆ. ಇವಾಗ ನೀವು ಸಿಂಪಲ್ ಆಗಿ ನೀವು ಈ ಥರ 2 ಫಿಂಗರ್ ಇಟ್ಕೊಳ್ಳಿ, 2 ಬೆರಳು. ಓಕೆನಾ, 2 ಫಿಂಗರ್ ಇಟ್ಬಿಟ್ಟು ಈ ಥರ ಝೂಮ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಎಲ್ಲಿದೆ ನಾವು ಸೈನ್ ಇನ್ ಅಂತ ಹೋಗೋಣ. 2 ಫೈನ್ ಬಿಟ್ಟು ಎಲ್ಲೋ ಇತ್ತದು ಈ ಒಂದು ಜಾಗದಲ್ಲಿದೆ, ಸೈನ್ ಇನ್ ಅಂತಿದೆ. ಸಿಂಪಲ್ ಆಗಿ ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆರೋ ಮಾರ್ಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ನಂತರ ನನ್ನೊಂದು ಚಾನಲ್ ಎಲ್ಲಿದೆ ನೋಡ್ತಾ ಇದೆ ಕೆಳಗಡೆ ಸಿಂಪಲ್ ಆಗಿ ಆನಂದ್ ಬಾಯ್ ಅಂತಿದೆ. ಸಿಂಪಲ್ ಆಗಿ ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾನು ಅದೇ ಒಂದು ಇಮೇಲ್ ಐಡಿನ ಸಿಂಪಲ್ ಆಗಿ ಸೆಲೆಕ್ಟ್ ಅನ್ನೋದು ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನಪ್ಪ ಅಂತಂದರೆ ಕಂಟಿನ್ಯೂ ಕೊಡಿ. ಓಕೆನಾ, ಸೊ ಕಂಟಿನ್ಯೂ ಕೊಟ್ಟಿದ ನಂತರ ನೋಡ್ತಾ ಸೈನಿಂಗ್ ಅಂತ ಬರ್ತಿದೆ. ಸ್ವಲ್ಪ ಲೋಡ್ ತೊಗೊಂಡಿದ್ದು ಏನಕ್ಕಪ್ಪ ಸೈನ್ ಇನ್ ಆಗ್ತಿದೆ ಕ್ರೋಮಲ್ಲಿ, ಸ್ವಲ್ಪ ವೆಯ್ಟ್ ಮಾಡಿ ಗೈಸ್. ಓಕೆನಾ, ಸೊ ಕಂಪ್ಲೀಟಾಗಿ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಕಂಪ್ಲೀಟ್ಲಿ ಈ ಥರ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ಓಕೆನಾ, ಸೊ ಓಪನ್ ಆಗಿದ ನಂತರ ಇಲ್ಲೇನಪ್ಪ ಅಂತಂದರೆ ಇನ್ನೂ ತುಂಬ ಸೆಟ್ಟಿಂಗ್ಸ್ಗಳು ಇದ್ದಾವೆ, ಇನ್ನೂ ಏನೂ ಆಗಿಲ್ಲ ಗೈಸ್. ಓಕೆನಾ, ನೀವು ಈ ಒಂದು ಸೆಟ್ಟಿಂಗ್ಸ್ಗಳು ಒಂದ್ಸರಿ ಮಾಡ್ಕೊಂಬಿಟ್ರೆ ನೀವು ಆರಾಮಾಗಿ ಮತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲೈಫ್ ಟೈಮ್ ನೀವೇನು ಮಾಡಂಗೆ ಇರಲ್ಲ ಗೈಸ್. ಓಕೆನಾ, ಈ ಒಂದು ಸೆಟ್ಟಿಂಗ್ಸ್ಗಳು ಒಂದೇ ಸರ್ ಆಗುತ್ತೆ. ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿದ ನಂತರ ಈ ಒಂದು ಸೆಟ್ಟಿಂಗ್ಸ್ಗಳು ಒಂದೇ ಆಗುತ್ತೆ ಗೈಸ್. ಓಕೆನಾ, ಒಂದ್ಸರಿ ಮಾಡ್ಕೊಂಬಿಟ್ರೆ ನೀವೇನು ಮಾಡಂಗಿಲ್ಲ, ಲೈಫ್ ಟೈಮ್ ಏನು ಮಾಡಂಗಿಲ್ಲ ಗೈಸ್. ಓಕೆನಾ, ಸಿಂಪಲ್ ಆಗಿ ಈ ಥರ ಓಪನ್ ಆಗಿದೆ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಝೂಮ್ ಮಾಡ್ಕೊತೀನಿ. ಈ ಥರ ಝೂಮ್ ಮಾಡ್ಕೊಂಡಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಮ್ಮೊಂದು ಚಾನಲ್ ಲೋಗೋ ಆಲ್ರೆಡಿ ಬಂದಿದೆ ನೋಡ್ತಾ ಇದ್ರಿ. ಇನ್ಸ್ಟಾಗ್ರಾಮ್ ಲೋಗೋ ಪ್ರೊಫೈಲ್ ಸೆಟ್ ಮಾಡಿದ್ರಿ, ಆ ಒಂದು ಲೋಗೋ ಕೂಡ ಬಂದಿದೆ. ಸಿಂಪಲ್ ಆಗಿ ಅದೇ ಒಂದು ಲೋಗೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ಯೂಟ್ಯೂಬ್ ಸ್ಟುಡಿಯೋ ಅಂತಿದೆ. ಓಕೆನಾ, ಯೂಟ್ಯೂಬ್ ಸ್ಟುಡಿಯೋ ನೋಡ್ತಾ ಇದ್ರೆ ಯೂಟ್ಯೂಬ್ ಸ್ಟುಡಿಯೋ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇದು ಯೂಟ್ಯೂಬ್ಗೆ ಓಪನ್ ಆಗುತ್ತೆ ಗೈಸ್. ಓಕೆನಾ, ಯೂಟ್ಯೂಬ್ಗೆ ಓಪನ್ ಆಗುತ್ತೆ. ಇಲ್ಲಾಂತಂದ್ರೆ YT ಸ್ಟುಡಿಯೋ ಆ್ಯಪ್ ಇರುತ್ತೆ, ಸೊ ಅದು ಓಪನ್ ಆಗುತ್ತೆ. ಸೊ ಇಲ್ಲೇನು ಮಾಡಬೇಕಂದ್ರೆ ನೀವು ಯೂಟ್ಯೂಬ್ ಸ್ಟುಡಿಯೋ ಅಂತ ಏನಿಲ್ಲ ಅದ್ರ ಮೇಲೆ ಲಾಂಗ್ ಪ್ರೆಸ್ 1 ಸೆಕೆಂಡ್ ಇರಬೇಕಾಗುತ್ತೆ. 1 ಸೆಕೆಂಡ್ ಈ ಥರ ಲಾಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂದರೆ ಈ ಥರ ಮತ್ತೊಂದು ಸರಿ ಪೇಜ್ ಓಪನ್ ಆಗುತ್ತೆ ಗೈಸ್. ಓಕೆನಾ, ಸೊ ಈ ಥರ ಪೇಜ್ ಓಪನ್ ಆಗಿದ್ದಾಗ ಇಲ್ಲೇನಪ್ಪ ಅಂತಂದರೆ ಓಪನ್ ಇನ್ ನ್ಯೂ ಟ್ಯಾಬ್ ಅಂತ ಇರುತ್ತೆ ಗೈಸ್. ಓಕೆನಾ, ನೋಡ್ತಾ ಇದ್ರೆ ಓಪನ್ ಇನ್ ನ್ಯೂ ಟ್ಯಾಬ್ ಅಂತ ಇರುತ್ತೆ. ಸಿಂಪಲ್ ಆಗಿ ಓಪನ್ ಇನ್ ನ್ಯೂ ಟ್ಯಾಬ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇವಾಗ ಏನು ಮಾಡಬೇಕಂದ್ರೆ ನಿಮ್ಗೆ ಡೈರೆಕ್ಟಾಗಿ ಮೇಲೆ ನೋಡ್ತಾ ಇದ್ರೆ ನಿಮ್ಗೆ ಓಪನ್ ಒಂದು ಟ್ಯಾಬ್ ಆಪ್ಷನ್ ಬರುತ್ತೆ ಮೇಲೆ. ಓಕೆನಾ, ಸೊ ಆ ಒಂದು ಜಾಗದಲ್ಲಿ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲೇನಪ್ಪ ಅಂದರೆ ನಿಮಗೆ ಒಂದು ಓಪನ್ ನ್ಯೂ ಟ್ಯಾಬ್ ಬರುತ್ತೆ ಗೈಸ್. ಓಕೆನಾ, ವೇಟ್ ಆ್ಯಂಡ್ ವಾಚ್ ಈ ಒಂದು ಜಾಗದಲ್ಲಿ ಇದೆ ನೋಡ್ತಾ ಇದ್ರೆ ಓಪನ್ ನ್ಯೂ ಟ್ಯಾಬ್ ಅಂತಿದ್ರೆ ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ಬಂದಿರುತ್ತೆ. ಈ ಥರ ಬಂದಿದ್ದಾಗ ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಇರುತ್ತೆ. ಸಿಂಪಲ್ ಆಗಿ ಕಂಟಿನ್ಯೂ ಮಾಡಿ. ಸೊ ಕಂಟಿನ್ಯೂ ಯಾವಾಗ ನಾವು ಮಾಡ್ತಿರೋ ಮಾಡಿದ ತಕ್ಷಣ ಡೈರೆಕ್ಟಾಗಿ ಏನಪ್ಪ ಅಂತ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸ್ಟುಡಿಯೋ ಅನ್ನೋದು ಕಂಪ್ಲೀಟ್ಲಿ ಓಪನ್ ಆಗುತ್ತೆ. ಸೊ ಓಪನ್ ಆಗಿದ ನಂತರ ಇಲ್ಲಿ ನಾವು ಇವಾಗ ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಳ್ಳೋಣ ಕಂಪ್ಲೀಟ್ ಆಗಿ ಗೈಸ್. ನೋಡ್ತಾರೆ ಕಂಪ್ಲೀಟ್ ಆಗಿ ನಮಗೆ ಯೂಟ್ಯೂಬ್ ಅನ್ನೋದು ಸ್ವಾಗತ ಮಾಡ್ತಿದೆ ನಮಗೆ, ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ. ಓಕೆನಾ, ಸೊ ಇಲ್ಲಿಂದ ನಾವು
ಸೆಟ್ಟಿಂಗ್ಸ್ಗಳು ಇವಾಗ ಮಾಡ್ಕೊಳ್ಳೋಣ ಗೈಸ್. ಓಕೆನಾ, ಸಿಂಪಲ್ ಆಗಿ ಮತ್ತೆ ಇಲ್ಲಿ ಸರ್ ಕಂಟಿನ್ಯೂ ಕೊಡಿ. ಓಕೆನಾ, ಕೆಳಗಡೆ ಕಂಟಿನ್ಯೂ ಅಂತಿರಿ ಸರ್, ಕಂಟಿನ್ಯೂ ಕೊಡಿ ಜಸ್ಟ್. ಓಕೆನಾ, ಸೊ ಕಂಟಿನ್ಯೂ ಕೊಟ್ಟಿದ ನಂತರ ಡೈರೆಕ್ಟಾಗಿ ಓಪನ್ ಆಗುತ್ತೆ ಡ್ಯಾಶ್ ಬೋರ್ಡ್ ಈ ಥರ. ಸೊ ಓಪನ್ ಆಗಿದ ನಂತರ ಸ್ವಲ್ಪ ಝೂಮ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ. ಝೂಮ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಇವಾಗ ನಿಮ್ಮೊಂದು ಚಾನಲ್ ಡ್ಯಾಶ್ ಬೋರ್ಡ್ ಅನ್ನೋದು ಓಪನ್ ಆಗಿದೆ. ಅವಾಗ ಝೂಮ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನಪ್ಪ ಅಂದ್ರೆ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಸೆಟ್ಟಿಂಗ್ ಐಕನ್ ಬರುತ್ತೆ ನೋಡ್ತಾ ಇದ್ರೆ, ಕೆಳಗಡೆ ಸೆಟ್ಟಿಂಗ್ ಐಕನ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಸೆಟ್ಟಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನಿಮಗೆ ಈ ಥರ ಆಪ್ಷನ್ಗಳು ಬಂದುಬಿಡ್ತವೆ. ಓಕೆ, ಈ ಥರ ಆಪ್ಷನ್ಗಳು ಬಂದಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾರೆ ನಿಮಗೆ ಜನರಲ್ ಅಂತ ಇರುತ್ತೆ ಆ್ಯಂಡ್ ಚಾನಲ್ ಅಂತ ಇರುತ್ತೆ. ಸಿಂಪಲ್ ಆಗಿ ನಾವು ಚಾನಲ್ಸ್ಗೆ ಹೋಗೋಣ ಗೈಸ್. ಓಕೆನಾ, ಸೊ ಚಾನಲ್ಸ್ಗೆ ಹೋಗಿದ ನಂತರ ಇದೇನಪ್ಪ ಅಂತಂದ್ರೆ ಬೇಸಿಕ್ ಸೆಟ್ಟಿಂಗ್ಸ್ ಇವು. ಓಕೆನಾ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವಾಗ ಈ ಒಂದು ಬೇಸಿಕ್ ಸೆಟ್ಟಿಂಗ್ಸ್ ಇವನ್ನು ಮಾಡ್ಕೊಳ್ಳೇಬೇಕು ನಿಮ್ಮೊಂದು ಚಾನಲಲ್ಲಿ. ಓಕೆನಾ, ಈ ಥರ ಓಪನ್ ಆಗಿದೆ. ಇಲ್ಲೇನಪ್ಪ ಅಂದ್ರೆ ಫಸ್ಟ್ನೇದೇನಪ್ಪ ಅಂದ್ರೆ ಬೇಸಿಕ್ ಇನ್ಫೋ ಅಂತ ಇರುತ್ತೆ ನೋಡ್ತಾ, ಫಸ್ಟಲ್ಲೇ ಸೆಲೆಕ್ಟ್ ಆಗಿರುತ್ತೆ. ಈ ಒಂದು ಜಾಗದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಮ್ಮೊಂದು ಇಂಡಿಯಾ. ಓಕೆನಾ, ಸಿಂಪಲ್ ಆಗಿ ಆರೋ ಮಾರ್ಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ನಮ್ಮೊಂದು ದೇಶ ಭಾರತ ದೇಶ ಸೆಲೆಕ್ಟ್ ಅನ್ನು ಮಾಡ್ಕೊಳ್ಳಿ. ಇಂಡಿಯಾ ಎಲ್ಲಿರುತ್ತೆ ನೀವು ಹುಡ್ಕೊಳ್ಳಿ ಗೈಸ್. ಓಕೆನಾ, ಹುಡ್ಕಿದ ನಂತರ ಇಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಡಿಯಾ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಂಡಿಯಾ ಸೆಲೆಕ್ಟ್ ಆಯಿತು. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ನಿಮಗೆ ಕೀವರ್ಡ್ಸ್ ಅಂತ ಇರುತ್ತೆ. ಓಕೆ, ನೋಡ್ತಾ ಇದ್ರೆ ಈ ಒಂದು ಜಾಗದಲ್ಲಿ ಕೀವರ್ಡ್ಸ್ ಅಂತ ಇದೆಯಲ್ವ, ಈ ಒಂದು ಕೀವರ್ಡ್ ಜಾಗದಲ್ಲಿ ಏನು ಮಾಡಬೇಕು ಗೊತ್ತಾ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅನ್ನೋದು ನೇಮ್ ಅನ್ನೋದು ಹಾಕಬೇಕಾಗುತ್ತೆ ಗೈಸ್. ಫಸ್ಟ್ನೇದೇನಪ್ಪ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೇಮ್ ಅನ್ನೋದು ಹಾಕಬೇಕಾಗುತ್ತೆ. ಆ್ಯಂಡ್ ಆಗಿದ ನಂತರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಫ್ರೆಂಟ್ ಆಗಿ ಹಾಕಬೇಕಾಗುತ್ತೆ ಗೈಸ್. ಓಕೆ, ಈ ಒಂದು ಕೀವರ್ಡ್ಸ್ಗಳು ತುಂಬ ಇಂಪಾರ್ಟೆಂಟ್. ಓಕೆ, ಕೆಲವರು ಏನು ಮಾಡ್ತಾರೆ ಅಂತಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ನಂತರ 1, 2, 3, 4 ಈ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ ನಂತರ ಆವಾಗ ಅವರೊಂದು ಚಾನಲ್ನ ಸರ್ಚ್ ಮಾಡೋಕ್ಕೆ ನೋಡ್ತಾರೆ. ಓಕೆನಾ, ಸರ್ಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಟಾಪಲ್ಲಿ ಬರಬೇಕು ನಮ್ಮೊಂದು ಚಾನಲ್ ಅನ್ನೋಗೋಸ್ಕರ ಸರ್ಚ್ ಮಾಡ್ತಾರೆ. ಸೊ ಸರ್ಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಆವಾಗ ಆ ಒಂದು ಚಾನಲ್ ಟಾಪಲ್ಲೇ ಬರೋದೇ ಇಲ್ಲ. ಏನಕ್ಕೆ ಬರಲ್ಲ ಅಂತಂದರೆ ಆ ಒಂದು ಸೆಟ್ಟಿಂಗ್ಸ್ಗಳು ಇಲ್ಲಿ ಮಾಡ್ಕೋಬೇಕಾಗುತ್ತೆ, ಆ ಒಂದು ಕೀವರ್ಡ್ಸ್ಗಳನ್ನು ಇಲ್ಲಿ ಹಾಕೋಬೇಕಾಗುತ್ತೆ. ನಿಮ್ಮೊಂದು ಚಾನಲ್ ನೇಮ್ ಏನಿದೆಯೋ ಸೊ ಆ ಒಂದು ಚಾನಲ್ ನೇಮ್ ಕೂಡ ಇಲ್ಲಿ ನೀವು ತಿರ್ಗಿಸಿ ಮರ್ಕಿ ಆಗಬೇಕಾಗುತ್ತೆ ಗೈಸ್. ಓಕೆನಾ, ಆ ಒಂದು ಚಾನಲ್ ನೇಮ್ ಇದು ಕೂಡ ತುಂಬ ಇಂಪಾರ್ಟೆಂಟ್. ನಮ್ಮೊಂದು ಚಾನಲ್ ಏನಿತ್ತು ಗೊತ್ತಾ, ಆನಂದ್ ಕಲಾ ಅಂತಿತ್ತಲ್ಲ, ಸೊ ನಾನು ಕಲಾ ಅಂತಿತ್ತು ನಮ್ಮೊಂದು ಚಾನಲ್. ಸೊ ಈ ಥರ ಹಾಕೊಂಡಿದ ನಂತರ ಇಲ್ಲೇನಪ್ಪ ಅಂದರೆ ಕೋಮ ಅಂತ ಇರುತ್ತೆ ನೋಡ್ತಾ, ಈ ಒಂದು ಕೋಮ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಈ ಥರ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ಎಲ್ಲಾದರೂ ಒಂದು ಕಡೆ ಟಚ್ ಮಾಡಿದ ತಕ್ಷಣ ಅದೊಂದು ನೋಡ್ತಾ ಇದ್ರೆ ಅದೊಂದು ಟ್ಯಾಗ್ ಆಗೋಯ್ತು, ಅದೊಂದು ಕೀಬೋರ್ಡ್ ಆಗೋಯ್ತು ಗೈಸ್. ಓಕೆನಾ, ಇದೇ ಥರ ನೀವು ಎಕ್ಸಾಂಪಲ್ ನಮ್ಮೊಂದು ಆನಂದ್ ಅಂತ ಕಲಾ ಅಂತ ಹಾಕೊಂಡಿದ್ದು ಆಗಿದ ನಂತರ ನೀವು ಕಲಾ ಆನಂದ್ ಹಾಕೋಬೇಕಾಗುತ್ತೆ. ಈ ಥರ ಆನಂದ್ ಹಾಕೊಂಡು ಮತ್ತೊಂದು ಸರಿ ಇಲ್ಲಿ ಕೋಮ ಕೊಟ್ಬಿಟ್ಟು ಇಲ್ಲೇನಪ್ಪ ಅಂದ್ರೆ ಸ್ಕ್ರೀನ್ ಮೇಲೆ ಎಲ್ಲ ಒಂದು ಕಡೆ ಟಚ್ ಮಾಡಿದ ತಕ್ಷಣ ಇದು ಕೂಡ ಅಷ್ಟೇ ಒಂದು ಕೀಬೋರ್ಡ್ ಅನ್ನೋದು ಆಗೋಯ್ತು ಗೈಸ್. ಓಕೆನಾ, ಈ ಥರ ನಿಮ್ಮೊಂದು ಚಾನಲಲ್ಲಿ 500 ಲೆಟರ್ಸ್ಗಳು ನಿಮ್ಗೆ ಹಾಕೊಳ್ಳೋಕೆ ಆಪ್ಷನ್ ಸಿಗುತ್ತೆ. ಇದು ಕೂಡ ನೀವು ಫಿಲ್ ಅನ್ನೋದು ಮಾಡ್ಕೊಳ್ಳಿ ಡಿಫ್ರೆಂಟ್ ಆಗಿ ನಿಮ್ಮೊಂದು ನೇಮ್ಗಳನ್ನು ಹಾಕೊಂಡು ಗೈಸ್. ಓಕೆನಾ, ಯಾರೇ ಸರ್ಚ್ ಮಾಡಿದ್ರು ಕೂಡ ನಿಮ್ಮೊಂದು ಚಾನಲ್ ಅವಾಗ ಟಾಪಲ್ಲಿ ಬಂದ್ಬಿಡುತ್ತೆ ಗೈಸ್. ಓಕೆನಾ, ಈ ಒಂದು ಸೆಟ್ಟಿಂಗ್ಸ್ಗಳನ್ನು ಕೂಡ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡಿದ್ರೆ ನಿಮಗೆ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇರುತ್ತೆ. ಸಿಂಪಲ್ ಆಗಿ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಜಾಗದಲ್ಲಿ ನಿಮ್ಮೊಂದು ವೀಡಿಯೋಸ್ಗಳು ಅಂದರೆ ಚಿಕ್ಕ ಮಕ್ಕಳಿಗೋಸ್ಕರ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಇಲ್ಲ ಅಂತಂದರೆ ದೊಡ್ಡವ್ರಿಗೋಸ್ಕರ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಕೇಳ್ತಿದ್ದು. ಸೊ ನೀವು ಸಿಂಪಲ್ ಆಗಿ ಏನು ಮಾಡಬೇಕು ಗೊತ್ತಾ, ನೀವೇನಾದರೂ ಅಂದರೆ ಮಕ್ಕಳು ರಿಲೇಟೆಡ್ ವೀಡಿಯೋಸ್ಗಳು ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಸಾಕು, ಡೈರೆಕ್ಟಾಗಿ ಎಲ್ಲಪ್ಪ ಅಂದರೆ ಈ ಒಂದು ಜಾಗದಲ್ಲಿ ನೋಡ್ತಾರೆ ಎಸ್ ಅಂತ ಇರುತ್ತೆ. ಓಕೆನಾ, ಎಸ್ ಮೇಲೆ ನೀವು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಗೈಸ್. ಓಕೆನಾ, ಇಲ್ಲ ಅಂತಂದರೆ ಚಿಕ್ಕ ಮಕ್ಕಳಿಗೋಸ್ಕರ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತಂದರೆ ನೀವು ಇಲ್ಲಿ ಸಿಂಪಲ್ ಆಗಿ ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಗೈಸ್. ಓಕೆನಾ, ನೀವು ಏನ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇವಾಗ ಏನು ಮಾಡ್ತೀನಿ ಅಂದರೆ ಸಿಂಪಲ್ ಆಗಿ ಇಲ್ಲಿ ನನಗೆ ಸೇವ್ ಅಂತ ಒಂದು ಬಟನ್ ಬರುತ್ತೆ. ಸಿಂಪಲ್ ಆಗಿ ಸೇವ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇದು ನಿಮ್ಮೊಂದು ಚಾನಲ್ ಸೇವ್ ಅನ್ನೋದಾಗುತ್ತೆ. ಅದಾಗಿದ ನಂತರ ನೋಡ್ತಾ ಇದ್ರೆ ಮತ್ತೊಂದು ಸರಿ ಝೂಮ್ ಮಾಡ್ಕೊಳ್ಳಿ, ಮತ್ತೊಂದು ಸರಿ ಸೆಟ್ಟಿಂಗ್ ಐಕನ್ ಓಪನ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೆಟ್ಟಿಂಗ್ ಐಕನ್ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ ಅಂತಿದೆ ನೋಡ್ತಾ ಇದ್ರೆ, ಸಿಂಪಲ್ ಆಗಿ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ ಅಂತ ಇರುತ್ತೆ. ಸಿಂಪಲ್ ಆಗಿ ಅಪ್ಲೋಡ್ ಡಿಫಾಲ್ಟ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಈ ಥರ ಓಪನ್ ಆಗುತ್ತೆ ನಿಮಗೆ. ಸೊ ಈ ಥರ ಓಪನ್ ಆಗಿದ ನಂತರ ಇಲ್ಲೇನಪ್ಪ ಅಂದರೆ ಫಸ್ಟಲ್ಲಿ ನೀವು ಟೈಟಲ್ ಅಂದರೆ ನಿಮ್ಮ ಟೈಟಲ್ ಏನು ಬೇಕಾದ್ರೆ ಹಾಕೋಬೋದು. ಆ್ಯಂಡ್ ಕೆಳಗಡೆ ನೋಡೋಂಗಿತ್ತ ಅಂದರೆ ಸಿಂಪಲ್ ಆಗಿ ನೀವು ಡಿಸ್ಕ್ರಿಪ್ಷನ್ ಕೂಡ ತುಂಬ ಇಂಪಾರ್ಟೆಂಟೇ. ಓಕೆನಾ, ಇವಾಗ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಸಾಕು, ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಅಂತ ಕಾಣಿಸ್ಕೊಳ್ಳುತ್ತೆ. ನಮ್ಮ ಟೈಟಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೀಟೇಲ್ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಓಕೆನಾ, ಡಿಸ್ಕ್ರಿಪ್ಷನಲ್ಲಿ ಏನೇನು ಹಾಕಿದ್ದೀನಿ ನಾನು, ಏನೇನಿಲ್ಲ ಅಂತ. ಓಕೆನಾ, ಸೊ ಅದೇ ಥರ ನೀವು ಡಿಸ್ಕ್ರಿಪ್ಷನ್ ಕೂಡ ನೀವೇನು ಬರೀಬೇಕು ಅನ್ಕೊಂಡು ನಿಮ್ಮ ಮುಂದೆ ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು, ಫೇಸ್ಬುಕ್ ಲಿಂಕ್ ಆಗಿರ್ಬೋದು. ಓಕೆನಾ, ಏನು ಆಗಬೇಕು ಅನ್ಕೊಂಡಿದ್ರೆ ಅದನ್ನು ಸಿಂಪಲ್ ಆಗಿ ನೀವು ಹಾಕೊಳ್ಳಿ ಇಲ್ಲಿಂದ ಗೈಸ್. ಅದು ಹಾಕಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಇಲ್ಲಿ ಎಕ್ಸಾಂಪಲ್ ಹಾಯ್ ನಾನು ಹಾಕ್ತೀನಿ, ಹಾಯ್ ಗಾಯ್ಸ್ ಅಂತ ಹಾಕ್ತೀನಿ ನಾನು. ಸೊ ಹಾಯ್ ಗಾಯ್ಸ್ ಹಾಕೊಂಡ್ಬಿಟ್ಟು ಸಿಂಪಲ್ ಆಗಿ ನಾನು ಹಾಕಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಏನೇನು ಆಗಬೇಕು ಅನ್ಕೊಂಡಿದ್ದು ಎಲ್ಲನೂ ತುಂಬಿಸ್ಬಿಟ್ಟಿದ್ರಲ್ಲೇ ಗೈಸ್. ಓಕೆನಾ, ಸೊ ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಸಿಂಪಲ್ ಆಗಿ ನೀವು ಇಲ್ಲಿ ನೋಡಿ ವಿಸಿಬಿಲಿಟಿ ಅಂತಿದೆ ನೋಡ್ತಾ ಇದ್ರೆ, ಕೆಳಗಡೆ ವಿಸಿಬಿಲಿಟಿ ಅಂತಿದೆ. ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಜಾಗದಲ್ಲಿ ನಿಮಗೆ ಪಬ್ಲಿಕ್ ಅಂತ ಕಾಣಿಸುತ್ತೆ, ಪ್ರೈವೇಟ್ ಅಂತ ಕಾಣಿಸುತ್ತೆ, ನಿಮಗೆ ಅನ್ಲಿಸ್ಟೆಡ್ ಅಂತ ಕಾಣಿಸುತ್ತೆ ಗೈಸ್. ಓಕೆನಾ, ಫಸ್ಟಲ್ಲಿ ಏನಪ್ಪ ಅಂದರೆ ನೀವು ಅನ್ಲಿಸ್ಟೆಡ್ನ ಮಾಡ್ಕೋಬೇಕಾಗುತ್ತೆ. ಇದು ಏನಕ್ಕಪ್ಪ ಅಂದರೆ ನೀವು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಬಿಟ್ರೆ ಅದು ಡೈರೆಕ್ಟಾಗಿ ಪಬ್ಲಿಕ್ ಆಗೋಗುತ್ತೆ ಗೈಸ್. ಓಕೆನಾ, ಡೈರೆಕ್ಟಾಗಿ ಪಬ್ಲಿಕ್ ಆಗೋಗುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ಅನ್ಲಿಸ್ಟೆಡ್ನ ಸೆಲೆಕ್ಟೆಡ್ ಮಾಡ್ಕೋಬೇಕಾಗುತ್ತೆ ಗೈಸ್. ಓಕೆನಾ, ಸೆಲೆಕ್ಟ್ ಆಯಿತಾ. ಅದಾಗಿದ ನಂತರ ಈ ಕಡೆ ನೋಡೋಂಗಿತ್ತು ಅಂದರೆ ನಿಮಗೆ
ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸಿಂಪಲಾಗಿ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಎಲ್ಲೂ ಕೂಡ ನೀವೇನೂ ಇಲ್ಲ. ಆ್ಯಂಡ್ ಈ ಒಂದು ಜಾಗದಲ್ಲಿ ಒಂದು ಆಪ್ಷನ್ ಇದೆ ನೋಡ್ತಾರೆ, ಟ್ಯಾಗ್ ಸೆಕ್ಷನ್ ಇದೆ. ಸಿಂಪಲಾಗಿ ಒಂದು ಟ್ಯಾಗ್ ಸೆಕ್ಷನಲ್ಲಿ ಪರ್ಮನೆಂಟಾಗಿ ನಿಮ್ಮೊಂದು ವೀಡಿಯೋ ಅಪ್ಲೋಡ್ ಆಗುವ ಆಟೋಮೆಟಿಕ್ಕಾಗಿ ನಿಮ್ಮೊಂದು ಚಾನಲ್ ನೇಮನ್ನು ಆಟೋಮೆಟಿಕ್ಕಾಗಿ ರೆಡಿಯಾಗಿ ಬಂದ್ಬಿಡುತ್ತೆ ಅದು. ಓಕೆನಾ, ನಿಮ್ಮೊಂದು ಚಾನಲ್ ನೇಮ್ ಏನು ಇಟ್ಕೋಬೇಕು ಅನ್ಕೊಂಡ್ರೆ ಡೈರೆಕ್ಟಾಗಿ ಇಲ್ಲ ಹಾಕೊಂಡ್ರೆ ಸಾಕು, ಡೈರೆಕ್ಟಾಗಿ ನೀವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದು ಬಂದ್ಬಿಡುತ್ತೆ ಗೈಸ್. ಓಕೆನಾ, ಆ್ಯಂಡ್ ಟ್ಯಾಗ್ ಸೆಕ್ಷನಲ್ಲಿ ನಿಮ್ಮೊಂದು ಚಾನಲ್ ನೇಮ್ ಕೂಡ ಹಾಕೋಬೋದು ಸಿಂಪಲಾಗಿ ಗೈಸ್. ಓಕೆನಾ, ಸೊ ಇದಾಯ್ತಾ. ಅದಾಗಿದ ನಂತರ ಸಿಂಪಲಾಗಿ ಅದೆಲ್ಲ ಹಾಕೊಂಡ ನಂತರ ಈ ಒಂದು ಜಾಗದಲ್ಲಿ ಸೇವ್ ಅಂತ ಇರುತ್ತೆ. ಸಿಂಪಲಾಗಿ ಸೇವ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇದೆಲ್ಲನೂ ಸೇವ್ ಆಗೋಗುತ್ತೆ. ಅದೊಂದು ಸರಿ ಮತ್ತೊಂದು ಸರಿ ಮತ್ತೆ ಸಿಂಪಲಾಗಿ ಸೆಟ್ಟಿಂಗ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಚಾನಲ್ ಅಂತ ಇರುತ್ತೆ. ಸಿಂಪಲಾಗಿ ಚಾನಲ್ಗೆ ಹೋಗ್ಬಿಟ್ಟು ಈ ಒಂದು ಜಾಗದಲ್ಲಿ ಇನ್ನೊಂದು ಫ್ಯೂಚರ್ ನೋಡ್ತಾ ಇದ್ರೆ ಫ್ಯೂಚರ್ ಎಲಿಜಿಬಿಲಿಟಿ ಅಂತಿದೆ. ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ ನಂತರ ಇದನ್ನು ಕೂಡ ನೀವು ಎನೇಬಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಗೈಸ್. ಓಕೆನಾ, ಸಿಂಪಲ್ ಆಗಿ ನೋಡ್ತಾ ಇದ್ರೆ ಆಲ್ರೆಡಿ ಫಸ್ಟ್ನೇದೇನಪ್ಪ ಅಂತ ನಿಮ್ಗೆ ಆಲ್ರೆಡಿ ಎನೇಬಲ್ ಆಗಿರುತ್ತೆ. ಇನ್ನೊಂದು ಎರಡನೇದು ನಾವು ಮೂರನೇದು ಕೂಡ ಇದನ್ನು ಕೂಡ ಎನೇಬಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಎನೇಬಲ್ ಮಾಡ್ಕೊಂಡ್ರೆ ಏನಪ್ಪ ಯೂಸ್ ಅಂತ ಕೂಡ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲೇನಪ್ಪ ಅಂದ್ರೆ ಸಿಂಪಲ್ ಆಗಿ ನಾವು ಎನೇಬಲ್ ಅಂತ ಇರೋದು ಸಿಂಪಲ್ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪ ಅಂತಂದ್ರೆ ಸಿಂಪಲಾಗಿ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇದನ್ನು ಮಾಡೋದ್ರಿಂದ ಏನಪ್ಪ ಅಂತಂದರೆ ನೀವು ಕಸ್ಟಮ್ ಥಂಬ್ನೇಲ್, ಓಕೆನಾ, ಕಸ್ಟಮ್ ಥಂಬ್ನೇಲ್ ಕೂಡ ನೀವು ಮಾಡ್ಕೋಬೋದು. ಅದಾಗಿದ ನಂತರ ನಿಮ್ಮೊಂದು ಚಾನಲಲ್ಲಿ ಕೂಡ ಲೈವ್ ಕೂಡ ಹೋಗ್ಬೋದು. ಅದಾಗಿದ ನಂತರ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್, ಓಕೆನಾ, ನೀವು 15 ನಿಮಿಷ ಗಂಟೆ ಮೇಲೆ ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಅನ್ನೋದು ಮಾಡ್ಬೋದು ಗೈಸ್. ಓಕೆನಾ, ಸೊ ಇದನ್ನು ಎನೇಬಲ್ ಮಾಡ್ಕೊಂಡ್ರೆ ಇಷ್ಟು ಬೆನಿಫಿಟ್ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ಓಕೆನಾ, ಇದನ್ನು ಎನೇಬಲ್ ಮಾಡ್ಕೊಳ್ಳೇಬೇಕು. ಏನಕ್ಕಪ್ಪ ಅಂದರೆ ನೀವು ಥಂಬ್ನೇಲ್ ಹಾಕೊಳ್ಳೋಕ್ಕಾಗಲ್ಲ ನಿಮ್ಮೊಂದು ಚಾನಲಲ್ಲಿ. ಓಕೆನಾ, ಸೊ ಥಂಬ್ನೇಲ್ ಏನಪ್ಪ ಅಂತಂದರೆ ನಾವು ಎಕ್ಸಾಂಪಲ್ ನೀವು ವೀಡಿಯೋ ನೋಡ್ತಾ ಇದ್ದೀರಿ ಅಂತ ಸಾಕು, ಫಸ್ಟಲ್ಲಿ ನಿಮ್ಗೊಂದು ಫೋಟೋ ಬಂದಿರುತ್ತೆ. ಓಕೆನಾ, ಸೊ ನಿಮ್ಮೊಂದು ಫೋಟೋ ಬಂದಿರುತ್ತೆ. ಸೊ ಆ ಫೋಟೋ ನೋಡ್ಬಿಟ್ಟು ನೀವು ಕ್ಲಿಕ್ ಮಾಡ್ತೀರಿ ವೀಡಿಯೋಸ್ನ. ಸೊ ಅದೇ ಥರನೇ ಆ ಒಂದು ಥಂಬ್ನೇಲ್ ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಥಂಬ್ನೇಲ್ ನೀವು ಎನೇಬಲ್ ಮಾಡ್ಕೊಂಡ್ರೆ ಆವಾಗ ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಗೈಸ್. ಓಕೆನಾ, ಸಿಂಪಲಾಗಿ ಅದ್ರಗೋಸ್ಕರ ನೀವು ವೆರಿಫೈ ಮಾಡ್ಕೊಳ್ಳೋಕೆ ಏನು ಮಾಡಿಲ್ಲ. ಸಿಂಪಲಾಗಿ ನೋಡ್ತಾರೆ ಈ ಕಡೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಇರುತ್ತೆ. ಸಿಂಪಲಾಗಿ ವೆರಿಫೈ ಫೋನ್ ನಂಬರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಡೈರೆಕ್ಟಾಗಿ ಈ ಥರ ನಿಮಗೆ ಇನ್ನೊಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಓಕೆನಾ, ಸೊ ಈ ಥರ ಪೇಜ್ ಓಪನ್ ಆಗಿದ್ದಾಗ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಸಿಂಪಲಾಗಿ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕೋಬೇಕಾಗುತ್ತೆ ಗೈಸ್. ಓಕೆನಾ, ಪ್ರೆಸೆಂಟ್ ಆ ಒಂದು ಮೊಬೈಲ್ ನಂಬರು ನಿಮ್ಮೊಂದು ಫೋನಲ್ಲೂ ಕೂಡ ಇರಬೇಕು, ನೀವು ವೆರಿಫೈ ಮಾಡ್ಕೊಳ್ಬೇಕು ಗೈಸ್. ಓಕೆನಾ, ಸಿಂಪಲಾಗಿ ಈ ಥರ ಬಂದಿದ್ದಾಗ ಸಿಂಪಲಾಗಿ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ನನ್ನೊಂದು ಮೊಬೈಲ್ ನಂಬರ್ ಹಾಕೊತೀನಿ. ಅಕಸ್ಮಾತ್ ಏನಾದರೂ ಈ ಒಂದು ಜಾಗದಲ್ಲಿ ಕಂಟ್ರಿನ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಈ ಒಂದು ಜಾಗದಲ್ಲಿ ನೋಡ್ತಾರೆ, ಈ ಒಂದು ಜಾಗದಲ್ಲಿ ಕಂಟ್ರಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ ಅಂತ. ಓಕೆನಾ, ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ಬಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಗಿಲ್ಲ ಅಂತಂದರೆ ಗೈಸ್. ಓಕೆ, ಸೆಲೆಕ್ಟ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ. ಸಿಂಪಲಾಗಿ ನೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಆ ಒಂದು ನಂಬರ್ಗೆ ಒಂದು OTP ಬರುತ್ತೆ. ಓಕೆನಾ, ಸಿಂಪಲಾಗಿ ಆ ಒಂದು OTPನ ಈ ಒಂದು ಜಾಗದಲ್ಲಿ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಗೈಸ್. ಓಕೆನಾ, ಸೊ ನೋಡ್ತಾ ಇದ್ರೆ ಕಂಪ್ಲೀಟಾಗಿ OTP ಬಂತು, ನಾನು OTPನ ಎಂಟರ್ ಅನ್ನೋದು ಮಾಡ್ಕೊತೀನಿ. OTPನ ಎಂಟರ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ನೋಡ್ತಾ ಇದ್ರೆ ನಿಮ್ಗೆ ಸಬ್ಮಿಟ್ ಅಂತ ಇರುತ್ತೆ. ನೋಡ್ತಾ ಇದ್ರೆ ಸಬ್ಮಿಟ್ ಅಂತ ಇರುತ್ತೆ. ಸಿಂಪಲಾಗಿ ಸಬ್ಮಿಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತ ನೋಡ್ತಾ ಇದ್ರೆ ಫೋನ್ ನಂಬರ್ ವೆರಿಫೈಡ್. ಓಕೆನಾ, ಕಂಪ್ಲೀಟಾಗಿ ಇದು ವೆರಿಫೈ ಅನ್ನೋದು ಆಗೋಯ್ತು ಗೈಸ್. ಓಕೆನಾ, ಸಿಂಪಲಾಗಿ ಇವಾಗ ಏನು ಮಾಡಬೇಕಂದ್ರೆ ಸಿಂಪಲಾಗಿ ಇಲ್ಲಿ ಟ್ಯಾಬ್ ಅಂತ ಇರುತ್ತೆ. ನೋಡ್ತಾ ಮೇಲೆ ನಿಮಗೆ ಟ್ಯಾಬ್ ಅಂತ ಇರುತ್ತೆ. ಸಿಂಪಲಾಗಿ ಆ ಒಂದು ಟ್ಯಾಬ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸಿಂಪಲಾಗಿ ಮತ್ತೊಂದು ಸರಿ ಈ ಥರ ಅದೇ ಪೇಜ್ಗೆ ಹೋಗಿ ನೀವು. ಓಕೆನಾ, ಇಲ್ಲಿಂದ ಒಂದು ಪೇಜ್ ಇದೇ ಪೇಜ್ಗೆ ಹೋಗಿ ನೀವು ಗೈಸ್. ಓಕೆನಾ, ಸೊ ನೋಡೋದು ಈ ಒಂದು ಪೇಜ್ ಇಲ್ಲಿ ಇದೆ. ಸೊ ಈ ಥರ ಬಂದರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇದು ಆಟೋಮೆಟಿಕ್ಕಾಗಿ ಎನೇಬಲ್ ಅನ್ನೋದು ಆಗೋಗುತ್ತೆ. ನೋಡ್ತಾರೆ ಕಂಪ್ಲೀಟಾಗಿ ನಾವು ಎರಡನೇ ಸ್ಟೆಪ್ ಕಂಪ್ಲೀಟ್ ಕೂಡ ಮಾಡಿದ್ರೆ ನೋಡ್ತಾರೆ ಎನೇಬಲ್ ಅನ್ನೋದು ಆಗೋದು ಗೈಸ್. ಓಕೆನಾ, ಸೊ ಫಸ್ಟ್ನಲ್ಲಿ ಆಲ್ರೆಡಿ ಎನೇಬಲ್ ಆಗಿತ್ತು. ಸೊ ಇವಾಗ ನಾವು ಎರಡನೇದು ಕೂಡ ಎನೇಬಲ್ ಅನ್ನೋದು ಮಾಡ್ಕೊಂಡ್ರಿ ಗೈಸ್. ಇವಾಗ ಮೂರನೇದು ಕೂಡ ನಾವು ಎನೇಬಲ್ ಅನ್ನೋದು ಮಾಡ್ಕೊಳ್ಳೋಣ. ಅದು ಹೆಂಗೆ ಅಂತ ಹೇಳ್ತೀನಿ. ಸಿಂಪಲಾಗಿ ಈ ಥರ ಝೂಮ್ ಮಾಡ್ಕೊಳ್ಳಿ ನಂತರ ಸಿಂಪಲಾಗಿ ಏನಪ್ಪ ಅಂದರೆ ಇಲ್ಲಿ ಎನೇಬಲ್ ಅಂತ ಇರುತ್ತೆ. ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದರೆ ನಿಮ್ಗೆ ಈ ಥರ ಪೇಜ್ ಬಂದುಬಿಡುತ್ತೆ. ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಈ ಥರ ಮಾಡೋದ್ರಿಂದ ಏನಪ್ಪ ಅಂದರೆ ವೆರಿಫೈ ಏನಂದ್ರೆ ಮಾಡ್ಕೋಬೇಕಾಗಂದ್ರೆ ವೀಡಿಯೋ ವೆರಿಫಿಕೇಶನ್ ಕೂಡ ಮಾಡ್ಕೋಬೋದು, ವ್ಯಾಲಿಡ್ ID ಕೂಡ ಮಾಡ್ಕೋಬೋದು, ಚಾನಲ್ ಹಿಸ್ಟ್ರಿ ಕೂಡ ನೀವು ಮಾಡ್ಕೋಬೋದು ಗೈಸ್ ವೆರಿಫೈ ಮಾಡ್ಕೊಳ್ಳೋದ್ರಿಂದ. ಓಕೆನಾ, ಸೊ ಈ ಥರ ವೆರಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಇಲ್ಲ ಅಂತಂದ್ರೆ ನಿಮ್ಗೆ ವೆರಿಫೈ ಇಲ್ಲ ಅಂತಂದರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂದರೆ ನೀವು 2 ತಿಂಗಳು ಇದರಲ್ಲಿ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದ್ರಿ ಅಂತಂದ್ರೆ ಸಾಕು, ಆಟೋಮೆಟಿಕ್ ಅದು ಎನೇಬಲ್ ಅನ್ನೋದು ಆಗೋಗುತ್ತೆ. ಬಟ್ ನಿಮಗೆ ವೆರಿಫೈ ಮಾಡ್ಕೊಂಡೇ ಬಿಡೋಣ ಗೈಸ್. ಓಕೆನಾ, ಸಿಂಪಲಾಗಿ ಇಲ್ಲೇನಪ್ಪ ಅಂತಂದರೆ ಸಿಂಪಲಾಗಿ ಆಕ್ಸೆಸ್ ಫ್ಯೂಚರ್ ಅಂತ ಇರುತ್ತೆ. ಸಿಂಪಲಾಗಿ ಆಕ್ಸೆಸ್ ಫ್ಯೂಚರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಮತ್ತೊಂದು ಸರಿ ಈ ಥರ ಪೇಜ್ ಬಂದುಬಿಡುತ್ತೆ ಸಾಕು, ಗೆಟ್ ಅಡ್ವಾನ್ಸ್ ಫ್ಯೂಚರ್. ಓಕೆನಾ, ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ವೆರಿಫೈ ಹೆಂಗಪ್ಪ ಮಾಡ್ಕೋಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ನಿಮ್ಮೊಂದು ಲೈವ್ ವೀಡಿಯೋ ಕೂಡ ಡೈರೆಕ್ಟಾಗಿ ಮಾಡ್ಕೊಡಿ, ಇಲ್ಲಿ ಅಪ್ಲೋಡ್ ಅನ್ನೋದು ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಗೌರ್ಮೆಂಟ್ ಪ್ರೂಫ್, ಓಕೆನಾ, ಪ್ಯಾನ್ ಕಾರ್ಡ್ ಇರುತ್ತಲ್ಲ, ಸೊ ಪ್ಯಾನ್ ಕಾರ್ಡ್ ಫೋಟೋನ ಇಲ್ಲಿ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ ಗೈಸ್. ಓಕೆನಾ, ಸೊ ನೋಡಿದ್ರೆ ಸಿಂಪಲ್ ಆಗಿಲ್ಲ ಅಂತಂದರೆ ನೀವು 2 ತಿಂಗಳು ಇದರಲ್ಲಿ ಕಂಟಿನ್ಯೂಸ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಸಾಕು, ಇದರಲ್ಲಿ ಏನಪ್ಪ ಅಂದರೆ ಆಟೋಮೆಟಿಕ್ ಆಗಿ ವೆರಿಫೈ ಆಗೋಗುತ್ತೆ, ಎನೇಬಲ್ ಅನ್ನೋದು ಆಗೋಗುತ್ತೆ ಗೈಸ್. ಓಕೆನಾ, ಆದರೆ ನಾವು ಡೈರೆಕ್ಟಾಗಿ ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ನಾವು ಐಡಿನ ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ರೆ ವ್ಯಾಲಿಡ್ ID ಅಂತ ಸಿಂಪಲ್ ಆಗಿ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನಪ್ಪ ಅಂದರೆ ಸಿಂಪಲ್ ಆಗಿ ಮತ್ತೊಂದು ಸರಿ ನೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಏನೇನಪ್ಪ ಅಂತಂದ್ರೆ ಗೆಟ್ ಇಮೇಲ್ ಅಂತ ಇರುತ್ತೆ. ಸಿಂಪಲ್ ಆಗಿ ನೋಡ್ತಾ ಇದ್ರೆ ಈ ಒಂದು ಇಮೇಲ್ಗೆ ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಆ ಒಂದು ಇಮೇಲ್ಗೆ ನಿಮಗೆ ಒಂದು ಕೋಡ್ ಹೋಗುತ್ತೆ ಗೈಸ್. ಓಕೆನಾ, ಒಂದು ಕೋಡ್ ಹೋಗುತ್ತೆ. ಸಿಂಪಲ್ ಆಗಿ ಗೆಟ್ ಇಮೇಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಗೆಟ್ ಇಮೇಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈಗ ಮತ್ತೊಂದು ಸರಿ ಇಲ್ಲಿ ಡನ್ ಕೊಡಿ. ಓಕೆನಾ, ಸರ್ ಡನ್ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಇವಾಗ ಡೈರೆಕ್ಟಾಗಿ ನೀವು ಕ್ಲೋಸ್ ಮಾಡಿ.
ಓಕೆನಾ. ಸೊ ಕ್ಲೋಸ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಇವಾಗ ಓಪನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಇಮೇಲ್ ಐ ಡಿನೇ ಆ್ಯಪ್ ಅನ್ನು. ಓಕೆನಾ, ನಾನು ಇಮೇಲ್ ಐ ಡಿ ಓಪನ್ ಅನ್ನು ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಈ ಥರ ಪೇಜ್ ಬಂದುಬಿಡುತ್ತೆ. ಸಿಂಪಲಾಗಿ ನಾನು ಅದೇ ಒಂದು ಇಮೇಲ್ ಐ ಡಿನ ಓಪನ್ ಮಾಡ್ಕೊಳ್ಳಿ. ಸಿಂಪಲಾಗಿ ಇಲ್ಲಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆನಾ, ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆ ಒಂದು ಇಮೇಲ್ ಐ ಡಿ ಇಲ್ಲಿದೆ. ಸಿಂಪಲಾಗಿ ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೋಡ್ತಾ ಇದ್ದರೆ ಕಂಪ್ಲೀಟಾಗಿ ಗೂಗಲ್ ಕಡೆಯಿಂದ ನಮಗೆ ಒಂದು ಮೇಲ್ ಅನ್ನೋದು ಬಂದಿದೆ. ಸಿಂಪಲಾಗಿ ಇದ್ರ ಮೇಲೆ ಒಂದ್ಸರಿ ನೀವು ಕ್ಲಿಕ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನೋಡ್ತಾ ಇದ್ದಾರೆ ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಇರುತ್ತೆ. ಸಿಂಪಲಾಗಿ ಸ್ಟಾರ್ಟ್ ವೆರಿಫಿಕೇಷನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಮತ್ತೊಂದು ಸರಿ ಪೇಜ್ಗೆ ತೊಗೊಂಡೋಗುತ್ತಿದ್ದು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸೊ ತೊಗೊಂಡೋಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಮತ್ತೊಂದು ಸರಿ ಈ ಥರ ಪೇಜ್ ಬಂದುಬಿಡುತ್ತೆ ನಿಮಗೆ. ಸೊ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಈ ಥರ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನೀವು ಇಲ್ಲಿ ಫೋಟೋ ಅಂದರೆ ನಿಮ್ಮೊಂದು ಫೋಟೋ ಸೆಲ್ಫಿ ಕೂಡ ವೆರಿಫಿಕೇಷನ್ ಮಾಡ್ಬೋದು. ಗೌರ್ಮೆಂಟ್ ಐಡಿಯಿಂದ ನಾವು ವೆರಿಫಿಕೇಷನ್ ಮಾಡಿದ್ವಿ. ಸಿಂಪಲಾಗಿ ಇಲ್ಲಿ ಏನಪ್ಪ ಅಂದರೆ ಮತ್ತೊಂದು ಸರಿ ನೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಡ್ರೈವರ್ ಲೈಸೆನ್ಸ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಿದ ನಂತರ ಮತ್ತೊಂದು ಸರಿ ಈ ಥರ ಕೊಟ್ಟಿದ ನಂತರ ಇಲ್ಲೇನಪ್ಪ ಅಂದರೆ ನೋಡ್ತಾ ಇದ್ರೆ ಐ ಅಗ್ರಿ ಅಂತ ಬರುತ್ತೆ. ಸಿಂಪಲಾಗಿ ಐ ಅಗ್ರಿ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೊಂದು ಸರಿ ಇಲ್ಲಿ ಅಲೋ ಕೊಡಿ ಗೈಸ್. ಓಕೆನಾ, ಮತ್ತೊಂದು ಸರಿ ಅಲೋ ಕೊಡಿ ಗೈಸ್. ಓಕೆನಾ. ಸೊ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಅಲೋ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನಿಮ್ಮೊಂದು ಪ್ಯಾನ್ ಕಾರ್ಡ್ ಫೋಟೋ ಇರುತ್ತೆ ಈ ಥರ ಲೈವ್ ಆಗಿ ಈ ಥರ ಫೋಟೋವನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ಅದು ಆಟೋಮೆಟಿಕ್ಕಾಗಿ ವೆರಿಫಿಕೇಷನ್ ಆಗೋಗುತ್ತೆ ಗೈಸ್. ಓಕೆನಾ. ನೀವು ಪ್ಯಾನ್ ಕಾರ್ಡ್ ಯಾವಾಗ ಈ ಥರ ಇಟ್ಕೊಂಡ್ಬಿಟ್ಟು ಫೋಟೋ ತೆಗೆದುಬಿಟ್ಟು ನೀವು ಅಪ್ಲೋಡ್ ಮಾಡ್ತೀರಲ್ವ ಅದು ಆಟೋಮೆಟಿಕ್ಕಾಗಿ ನೀವು ವೆರಿಫಿಕೇಷನ್ ಆಗೋಗುತ್ತೆ. ನೀವೇನು ಮಾಡಂಗಿಲ್ಲ ಗೈಸ್. ಓಕೆನಾ. ಅವಾಗ ಕಂಪ್ಲೀಟಾಗಿ ನಿಮಗೆ ಈ ಒಂದು 3 ಕೂಡ ಅಷ್ಟೇ ನಿಮಗೆ ಎನೇಬಲ್ ಅನ್ನೋದಾಗಿರುತ್ತೆ ಗೈಸ್. ಓಕೆನಾ. ಇದು ಕೂಡ 3 ಎನೇಬಲ್ ಅನ್ನೋದಾಗಿರುತ್ತೆ. ಆ್ಯಂಡ್ ಇವಾಗ ಏನಪ್ಪ ಅಂದರೆ ಕಂಪ್ಲೀಟಾಗಿ ಇವಾಗ ಏನಪ್ಪ ಅಂದರೆ ಮತ್ತೊಂದು ಸರಿ ಸೆಟ್ಟಿಂಗ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಇನ್ನೊಂದು ಸೆಟ್ಟಿಂಗ್ಸ್ ಇದೆ. ಈ ಒಂದು ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಂಡ್ಬಿಟ್ರೆ ನೀವು ಕಂಪ್ಲೀಟಾಗಿ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅರ್ಥ. ಓಕೆನಾ. ಸಿಂಪಲಾಗಿ ಅದ್ರಗೋಸ್ಕರ ನೋಡ್ತಾರೆ ನಿಮಗೆ ಇಲ್ಲಿ ನೋಡ್ತಾ ಅಪ್ಲೋಡ್ ಡಿಫಾಲ್ಟ್ ಅಂತ ಇರುತ್ತೆ. ನೋಡ್ತಾರೆ ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಅಪ್ಲೋಡ್ ಡಿಫಾಲ್ಟ್ ಹೋಗ್ಬಿಟ್ಟು ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಓಕೆನಾ. ಸಿಂಪಲಾಗಿ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟಾಗಿ ಈ ಥರ ಪೇಜ್ ಬಂದ್ಬಿಡುತ್ತೆ. ಸೊ ಈ ಥರ ಪೇಜ್ ಬಂದಿದ್ದಾಗ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫಸ್ಟು ಕ್ಯಾಟಗಿರಿ. ಓಕೆನಾ. ನೋಡ್ತಾ ಇಲ್ಲಿ ಒಂದು ಕ್ಯಾಟಗಿರಿ ಅಂತಿದೆ. ಸಿಂಪಲಾಗಿ ನೀವು ಏದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀರಾ ಓಕೆನಾ ಆ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸಿಂಪಲಾಗಿ ಆ ಒಂದು ಆರೋ ಮಾರ್ಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಟ್ರಾವೆಲ್ಸಲ್ಲಿ ವೀಡಿಯೋ ಮಾಡ್ತಾ ಇದ್ದೀರಿ, ಇಲ್ಲ ಅಂತಂದ್ರೆ ಕಾಮಿಡಿ ಟೈಪ್ ವೀಡಿಯೋ ಮಾಡ್ತೀರಿ, ಇಲ್ಲ ಅಂತಂದರೆ ನೀವೇನಾದರೂ ವೆಹಿಕಲ್ಸ್ ಬಗ್ಗೆ ಏನಾದರೂ ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಆ ಒಂದು ಕ್ಯಾಟಗಿರಿಯನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಎಕ್ಸಾಂಪಲ್ ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ನಾನು ಟೆಕ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಟೆಕ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಅನ್ನೋದು ಮಾಡಬೇಕು. ಇಲ್ಲ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳನ್ನು ನಾವು ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಗೇಮ್ಸ್ ಇದೆ ನೋಡ್ತಾ ಇದ್ರಿ ತುಂಬ ಅಂದರೆ ತುಂಬ ಇದಾವೆ. ಓಕೆನಾ. ಸೊ ಈ ಒಂದು ಜಾಗದಲ್ಲಿ ನಾನೇನಪ್ಪ ಅಂದರೆ ಎಕ್ಸಾಂಪಲ್ ಇವಾಗ ನೀವು ಟ್ರಾವೆಲ್ಸಲ್ಲಿ ವೀಡಿಯೋ ಮಾಡ್ತಾ ಇದ್ದೀರಿ, ಇಲ್ಲ ಅಂತಂದ್ರೆ ಕಾಮಿಡಿ ಟೈಪ್ ವೀಡಿಯೋ ಮಾಡ್ತೀರಿ, ಇಲ್ಲ ಅಂತಂದರೆ ನೀವೇನಾದರೂ ವೆಹಿಕಲ್ಸ್ ಬಗ್ಗೆ ಏನಾದರೂ ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಆ ಒಂದು ಕ್ಯಾಟಗಿರಿಯನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ನಾನು ಇಲ್ಲಿ ಟೆಕ್ನಾಲಜಿ ಅಂತಿದ್ದೆ ನೋಡ್ತಾರೆ, ಸೋಷಲ್ ಆ್ಯಂಡ್ ಟೆಕ್ನಾಲಜಿ ಅಂತಿದೆ. ಸಿಂಪಲಾಗಿ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಏನಪ್ಪ ಅಂತಂದ್ರೆ ನಾನು ಟೆಕ್ ರಿಲೇಟೆಡ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಸೊ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಕೆಳಗಡೆ ನೋಡ್ತಾ ಇದ್ರೆ ನಿಮ್ಗೊಂದು ಆಪ್ಷನ್ ಇದೆ ನೋಡ್ತಾರೆ ವಿಡಿಯೋ ಲ್ಯಾಂಗ್ವೇಜ್. ಓಕೆನಾ. ನೀವು ಯಾವ ಒಂದು ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಚಾನಲಲ್ಲಿ ಕನ್ನಡ, ಹಿಂದಿ, ತೆಲುಗು, ತಮಿಳ್ ಓಕೆನಾ ಆ ಒಂದು ಲ್ಯಾಂಗ್ವೇಜನ್ನು ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಆರೋ ಮಾರ್ಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ಈ ಒಂದು ಜಾಗದಲ್ಲಿ ನಿಮ್ಮೊಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್. ಇವಾಗ ಏನಪ್ಪ ಅಂತಂದ್ರೆ ಕಂಪ್ಲೀಟಾಗಿ ಇವು 2 ಮೇನ್ ಇಂಪಾರ್ಟೆಂಟು. ಸೊ ಇದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನಿಮಗೆ ಸೇವ್ ಅಂತ ಇರುತ್ತೆ ನೋಡ್ತಾರೆ. ಸಿಂಪಲಾಗಿ ಸೇವ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡೋದು ಸಾಕು. ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇದು ಸೇವ್ ಅನ್ನೋದಾಗೋಗುತ್ತೆ ನಿಮ್ಮೊಂದು ಚಾನಲಲ್ಲಿ. ಓಕೆನಾ. ಸೊ ಇವೆಲ್ಲನೂ ಅಷ್ಟೇ ಬೇಸಿಕ್ ಸೆಟ್ಟಿಂಗ್ಸ್ ಇವೆಲ್ಲನೂ ಮಾಡ್ಕೊಳ್ಳೇಬೇಕು. ಓಕೆನಾ. ಒಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ತುಂಬ ಜನಕ್ಕೆ ಈ ಒಂದು ಸೆಟ್ಟಿಂಗ್ಸ್ಗಳ ಬಗ್ಗೆ ಏನು ಗೊತ್ತೇ ಇಲ್ಲ. ಓಕೆನಾ. ಇದು ಮಾಡ್ಕೊಳ್ಳೇಬೇಕು ನೀವು. ಓಕೆನಾ. ಮಾಡ್ಕೊಂಡ್ರೆ ಆವಾಗಲೇ ನಿಮ್ಮೊಂದು ಚಾನಲ್ ಅನ್ನೋದು ಬೇಗ ಗ್ರೋ ಆಗುತ್ತೆ. ನೀವೇಂದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀರ ಅನ್ನೋದು ಕೂಡ ಯೂಟ್ಯೂಬ್ ಅವ್ರಿಗೂ ಗೊತ್ತಾಗುತ್ತೆ. ಸೊ ನಿಮ್ಮೊಂದು ಚಾನಲ್ ಬೇಗ ಫಾಸ್ಟಾಗಿ ಗ್ರೋ ಆಗುತ್ತೆ ಗೈಸ್. ಓಕೆನಾ. ಸೊ ಅದಾಗಿದ ನಂತರ ಇಲ್ಲಿಂದ ನಾವು ವೀಡಿಯೋಸ್ಗಳಲ್ಲಿ ಹೆಂಗಪ್ಪ ಅಪ್ಲೋಡ್ ಮಾಡೋದು ಅಂತಂದರೆ ಸಿಂಪಲಾಗಿ ಈ ಥರ ಝೂಮ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನು ಮಾಡಿಲ್ಲ ಸಿಂಪಲಾಗಿ. ಓಕೆನಾ. ಇಲ್ಲಿ ನೋಡ್ತಾರೆ ನಿಮಗೆ ಕ್ರಿಯೇಟ್ ಒಂದು ಆಪ್ಷನ್ ಇದೆ ಮೇಲೆ. ಸಿಂಪಲಾಗಿ ಕ್ರಿಯೇಟ್ ಮೇಲೆ ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾರೆ ಅಪ್ಲೋಡ್ ವೀಡಿಯೋಸ್ ಅಂತಿದೆ. ಸಿಂಪಲಾಗಿ ಅಪ್ಲೋಡ್ ಮೇಲೆ ವೀಡಿಯೋಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮತ್ತೊಂದು ಸರಿ ಈ ಥರ ನಿಮಗೆ ಝೂಮ್ ಮಾಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಫೈಲ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಅಲೋ ಕೊಡಿ. ಓಕೆ ಈ ಥರ ಅಲೋ ಕೊಡಿ. ಸೊ ಅಲೋ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನಿಮ್ಮೊಂದು ಗ್ಯಾಲರಿ ಓಪನ್ ಆಗುತ್ತೆ. ಫೈಲ್ಸ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಸೊ ನೀವು ವೀಡಿಯೋ ಸೇವ್ ಮಾಡಿ ಇಟ್ಟಿರ್ತೀರಲ್ಲ ಅದೇ ಒಂದು ವೀಡಿಯೋನ ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ. ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೋಡ್ತಾ ಅಪ್ಲೋಡಿಂಗ್ ಆಗ್ತಿದೆ ಆ ಒಂದು ವೀಡಿಯೋ. ಸೊ ಅಪ್ಲೋಡ್ ಆಗಿದ ನಂತರ ಇಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಗೈಸ್. ಓಕೆ ನೋಡ್ತಾ ಕಂಪ್ಲೀಟಾಗಿ ಇವಾಗ ಅಪ್ಲೋಡ್ ಅನ್ನೋದು ಆಗ್ತಿದೆ. ನಿಮ್ಮೊಂದು ಇಲ್ಲಿ ನೋಡ್ತಾ ಇದ್ರೆ ಈ ಒಂದು ಜಾಗದಲ್ಲಿ ಫಸ್ಟ್ ನೀವು ಟೈಟಲ್ ಹಾಕೊಳ್ಳಿ. ನಿಮ್ಮೊಂದು ವೀಡಿಯೋ ಟೈಟಲ್ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಅಂದರೆ ನೀವು ಏನ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀರಾ ಓಕೆನಾ ಆ ಒಂದು ಟೈಟಲ್ ಅನ್ನೋದು ಹಾಕೋಬೇಕಾಗುತ್ತೆ ನೀವು. ಎಕ್ಸಾಂಪಲ್ ನಾನು ಒಂದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ. ನಾನು ಒಂದು ಟೈಟಲ್ ಅನ್ನೋದು ಹಾಕ್ಕೊಂಡಿನಿ. ಈ ಥರ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡಾಕ್ತೀನಿ. ಹೌ ಟು ಕ್ರಿಯೇಟ್ ಎ
ಯೂಟ್ಯೂಬ್ ಚಾನಲ್ ಇನ್ ಕನ್ನಡ. ಸೊ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಹೌ ಟು ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಅದು ತಕ್ಕನಾಗೆ ನೀವು ಟೈಟಲ್ ಏನು ಇಟ್ಕೋಬೇಕು ಅನ್ಕೊಂಡು ಅದು ರಿಲೇಟೆಡ್ ಟೈಟಲ್ ಅನ್ನೋದು ಇಟ್ಕೊಳ್ಳಿ ಗೈಸ್, ಓಕೆನಾ. ಸೊ ಇದಾಯ್ತಾ. ನೀವೇನೋ ಡಿಸ್ಕ್ರಿಪ್ಷನ್ ನೋಡ್ತಾ ನಾನು ಆಲ್ರೆಡಿ ಹಾಯ್ ಗೈಸ್ ಅಂತ ಆಲ್ರೆಡಿ ನಾನು ಆವಾಗಲೇ ಸೆಟ್ಟನ್ನು ಮಾಡ್ಕೊಂಡಿದ್ದೆ ಡಿಸ್ಕ್ರಿಪ್ಷನು. ನೀವು ಅಲ್ಲಿ ಏನು ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಂಡ್ರೆ ಅದೇ ಒಂದು ಡಿಸ್ಕ್ರಿಪ್ಷನ್ ಆಟೋಮೆಟಿಕಾಗಿ ಫಿಲ್ ಆಗಿ ಬಂದುಬಿಡುತ್ತೆ, ನೀವೇನು ಮಾಡೋಂಗಿಲ್ಲ ಗೈಸ್, ಓಕೆನಾ. ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಥಂಬ್ನೇಲು, ಓಕೆನಾ. ಈ ಒಂದು ಜಾಗದಲ್ಲಿ ನಾವು ವೆರಿಫಿಕೇಶನ್ ಮಾಡಿದ್ರಲ್ಲ ಮೊಬೈಲ್ ನಂಬರ್ ಆಗ್ಬಿಟ್ಟು ಸೊ ಇಲ್ಲಿಂದ ನೀವು ಥಂಬ್ನೇಲ್ ಅನ್ನೋದು ಹಾಕೋಬೋದು ಈಸಿಯಾಗಿ, ಅಂದರೆ ಈಸಿಯಾಗಿ ಗೈಸ್, ಓಕೆನಾ. ಸೊ ಅದಾಗಿದ ನಂತರ ಎಲ್ಲನೂ ಕಂಪ್ಲೀಟ್ ಆಗಿದ ನಂತರ ಸಿಂಪಲಾಗಿ ಏನು ಮಾಡಬೇಕು ಗೊತ್ತಾ, ಇಲ್ಲಿಂದ ವೀಡಿಯೋ ಅನ್ನೋದು ಆಲ್ರೆಡಿ ಅಪ್ಲೋಡಿಂಗ್ ಆಗ್ತಿದೆ ನೋಡ್ತಾ ಇದ್ರೆ ಕಂಪ್ಲೀಟಾಗಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡ್ತಾ ಇದ್ರೆ ಇಲ್ಲಿ ಕಂಪ್ಲೀಟಾಗಿ ಅಪ್ಲೋಡಿಂಗ್ ಆಗ್ತಿದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇಲ್ಲಿ ಗೈಸ್, ಓಕೆನಾ. ಶೋ ಮೋರ್ ಅಂತ ಇರುತ್ತೆ, ಸಿಂಪಲಾಗಿ ಶೋ ಮೋರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನೋಡ್ತಾ ಇದ್ರೆ ನಿಮಗೆ ಟ್ಯಾಗ್ ಸೆಕ್ಷನ್ ಅಂತ ಬರುತ್ತೆ, ಓಕೆ. ನೋಡ್ತಾ ಇದ್ರೆ ಟ್ಯಾಗ್ ಸೆಕ್ಷನ್ ಅಂತ ಬರುತ್ತೆ. ಈ ಒಂದು ಜಾಗದಲ್ಲಿ ನೀವು ಏದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ರೆ ಅದು ರಿಲೇಟೆಡ್ ನೀವು ಟ್ಯಾಗ್ಸ್ಗಳನ್ನು ಹಾಕೋಬೇಕಾಗುತ್ತೆ. ಸೊ ಇದು ಹಾಕೊಂಡ್ರೆ ನಿಮ್ಮೊಂದು ವೀಡಿಯೋಸ್ಗೆ ವ್ಯೂಸ್ ಅನ್ನೋದು ಬರುತ್ತೆ ಗೈಸ್, ಓಕೆನಾ. ಎಕ್ಸಾಂಪಲ್ ಯಾರಾದ್ರು ಸರ್ಚ್ ಮಾಡಿದ್ರೆ ಅಂತಂದ್ರೆ ಸಾಕು ಡೈರೆಕ್ಟಾಗಿ ನಿಮ್ಮೊಂದು ವೀಡಿಯೋಲಿ ಟಾಪಲ್ಲಿ ಬರುತ್ತೆ. ನಾವು ಇಲ್ಲಿ ಏನು ಹಾಕಿರ್ತೋ ಅದು ಹಾಕ್ಬಿಟ್ಟು ಸರ್ಚ್ ಮಾಡ್ತಾರೆ ಅವರು, ಓಕೆನಾ. ಸೊ ನೀವು ಏನು ಆಗ್ಬೇಕು ಅಂದ್ಕೊಂಡ್ರೆ ಅದು ಎಲ್ಲನೂ ನಿಮ್ಮ ಮೇಲೆ ಡಿಸೈಡ್ ಆಗಿರುತ್ತೆ ಗೈಸ್, ಓಕೆನಾ. ನೀವೇದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀರಿ ಅಂತಂದ್ರೆ ಸಾಕು ಅದ್ರ ಬಗ್ಗೆ ಟ್ಯಾಗ್ಸ್ಗಳನ್ನು ಹಾಕೋಬೇಕಾಗುತ್ತೆ ಗೈಸ್, ಓಕೆನಾ. ಒಂದು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ ವೀಡಿಯೋ ಮಾಡ್ತಾ ಇದ್ದೀರಿ ಅಂತಂದ್ರೆ ಸಾಕು ಇಲ್ಲೇನಪ್ಪ ಅಂತಂದ್ರೆ ಹೌ ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಆ್ಯಂಡ್ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ಹೇಗೆ ಅಪ್ಲೋಡ್ ಮಾಡೋದು, ಓಕೆನಾ. ಈ ಥರ ನೀವು ಕೀವರ್ಡ್ಸ್ಗಳನ್ನು ಹಾಕೋಬೇಕಾಗುತ್ತೆ ಗೈಸ್, ಓಕೆನಾ. ನೀವು ವೀಡಿಯೋ ಟೈಟಲ್ ಕೂಡ ಹಾಕ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಕೂಡ ಹಾಕ್ಕೊಂಡಿದ್ರೆ ಅದಾಗಿದ ನಂತರ ಥಂಬ್ನೇಲ್, ಓಕೆನಾ. ಥಂಬ್ನೇಲ್ ಆವಾಗ ವೆರಿಫಿಕೇಶನ್ ಮಾಡಿ ಥಂಬ್ನೇಲ್ ಕೂಡ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು ಥಂಬ್ನೇಲ್ ಕೂಡ ಹಾಕ್ಕೊಂಡಿದ್ರೆ ಅದಾಗಿದ ನಂತರ ನೀವು ಟ್ಯಾಗ್ಸ್ಗಳನ್ನು ಕೂಡ ನಿಮ್ಮೊಂದು ಚಾನಲಲ್ಲಿ ಹಾಕಿದ್ದೀರಾ, ನಿಮ್ಮೊಂದು ವೀಡಿಯೋಸ್ಗೆ ಟ್ಯಾಗ್ಸ್ಗಳನ್ನು ಕೂಡ ಹಾಕಿದ್ರೆ ಫಸ್ಟ್ನಲ್ಲಿ ಏನಪ್ಪ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಟ್ಯಾಗ್ ಅನ್ನೋದು ಹಾಕೊಳ್ಳಿ. ಎಕ್ಸಾಂಪಲ್ ಏನಪ್ಪ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೇಮ್ ಏನು ಆ ಒಂದು ಟ್ಯಾಗ್ ಅನ್ನೋದು ಹಾಕ್ಕೊಂತೀನಿ. ಈ ಥರ ಆನಂದ್ ಕಲಾ ಅಂತಿತ್ತು, ಸೊ ನಾನು ಆನಂದ್ ಕಲಾ ಅಂತ ಹಾಕೊಂಡ್ಬಿಟ್ಟು ಇಲ್ಲಿ ಕೋಮಾ ಕೊಡ್ತೀನಿ. ಸೊ ಕೋಮಾ ಕೊಟ್ಟಿದ ನಂತರ ಈ ಥರ ಸ್ಕ್ರೀನ್ ಮೇಲೆ ಎಲ್ಲಾದರೂ ಟಚ್ ಮಾಡಿದ್ರೆ ಸಾಕು ಅದೊಂದು ಕೀವರ್ಡ್ ಅನ್ನೋದು ಆಗೋಯ್ತು ಗೈಸ್, ಓಕೆನಾ. ಇದೇ ಥರನೇ ಡಿಫ್ರೆಂಟ್ ಆಗಿ ಒಂದು 10, 12, 13 ಟ್ಯಾಗ್ಸ್ಗಳನ್ನು ಹಾಕೋಬೇಕಾಗುತ್ತೆ, ಓಕೆನಾ, ಪರ್ ವೀಡಿಯೋಗೆ, ಓಕೆನಾ. ಸೊ ಆಗಿದ ನಂತರ ನೋಡ್ತಾರೆ ಕಂಪ್ಲೀಟಾಗಿ ವೀಡಿಯೋ ಕೂಡ ಅಪ್ಲೋಡ್ ಆಗೋದು ಸಕ್ಸಸ್ಫುಲ್ ಆಗಿ. ನೋಡ್ತಾ ಇದ್ರೆ ಚೆಕ್ ಕಂಪ್ಲೀಟ್ ನೋ ಇಶ್ಯೂ ಫಂಡ್ ಅಂತ ಬರುತ್ತಿದೆ, ಓಕೆನಾ. ಈ ಒಂದು ಜಾಗದಲ್ಲಿ ಸಿಂಪಲ್ ಆಗಿ ಮತ್ತೊಂದು ಸರಿ ನೆಕ್ಸ್ಟ್ ಕೊಡಿ, ಓಕೆನಾ. ಇನ್ನೊಂದು ಸರಿ ಮತ್ತೊಂದು ಸರಿ ನೆಕ್ಸ್ಟ್ ಕೊಡಿ. ಸೊ ಮತ್ತೊಂದು ಸರಿ ನೆಕ್ಸ್ಟ್ ಕೊಡಿ, ಓಕೆ. ನೋಡ್ತಾ ಈ ಥರ ನೆಕ್ಸ್ಟ್ ಕೊಡಿ, ಓಕೆನಾ. ಸಿಂಪಲ್ ಆಗಿ ಈ ಥರ ನೆಕ್ಸ್ಟ್ ಕೊಟ್ಟಿದ ನಂತರ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇನ್ನೊಂದು ಸರಿ ಕೂಡ ಇದು ಆಲ್ರೆಡಿ ಅನ್ಲಿಸ್ಟೆಡ್ ಆಗಿರುತ್ತೆ ನಿಮ್ಮೊಂದು ವೀಡಿಯೋ, ಓಕೆನಾ. ಸಿಂಪಲ್ ಆಗಿ ಮತ್ತೊಂದು ಸರಿ ಇಲ್ಲಿ ಕ್ಲೋಸ್ ಮಾಡಿ. ಸೊ ಕ್ಲೋಸ್ ಮಾಡ್ಕೊಂಡು ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನಾವು ಅಪ್ಲೋಡ್ ಮಾಡಿರೋಂಥ ವೀಡಿಯೋ ಇಲ್ಲೇ ಬಂದುಬಿಡುತ್ತೆ ಗೈಸ್, ಓಕೆನಾ. ಮತ್ತೊಂದು ಸರಿ ನೀವು ಚೆಕ್ ಮಾಡ್ಕೊಳ್ಳಿ, ಮತ್ತೊಂದು ಸರಿ ವೀಡಿಯೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇದನ್ನು ಕ್ಲೋಸ್ ಮಾಡಿ ಮತ್ತೊಂದು ಸರಿ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಾವು ಏನಾದರೂ ರಾಂಗ್ ಹಾಕಿದ್ವಿ ಏನಾದರೂ ಕರೆಕ್ಟ್ ಆಗಿದ್ದೀವಿ ಅದು ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸಿಂಪಲ್ ಆಗಿ ನಾವು ಟೈಟಲ್ ಕೂಡ ಹಾಕಿದ್ರಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ರಿ, ಅದಾಗಿದ ನಂತರ ಶೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಂಡ್ರೆ ನಂತರ ಈ ಥರ ಥಂಬ್ನೇಲ್ ಕೂಡ ಹಾಕ್ಕೊಂಡಿದ್ರಿ. ಈ ಒಂದು ಜಾಗದಲ್ಲಿ ಕೆಳಗಡೆ ನಿಮಗೂ ಟ್ಯಾಗ್ಸ್ ಕೂಡ ಹಾಕ್ಕೊಂಡಿದ್ರಿ ನಾವು ಗೈಸ್, ಓಕೆನಾ. ನೋಡ್ತಾ ಇದ್ರಿ ಈ ಒಂದು ಜಾಗದಲ್ಲಿ ಟ್ಯಾಗ್ಸ್ ಕೂಡ ಹಾಕ್ಕೊಂಡಿದ್ರಿ. ಇದನ್ನೆಲ್ಲನೂ ಅಷ್ಟೇ ಕಂಪ್ಲೀಟಾಗಿ ನಾವು ಕರೆಕ್ಟಾಗಿ ಫಿಲ್ ಅನ್ನೋದು ಮಾಡ್ಕೊಂಡಿದ್ರಿ ಗೈಸ್, ಓಕೆನಾ. ಫಿಲ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಬೇಕಾದ್ರೆ, ಓಕೆನಾ. ಚೆಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಥಂಬ್ನೇಲ್ ಕೂಡ ನೀವು ಸೆಟ್ ಅನ್ನೋದು ಮಾಡ್ಕೊಳ್ಳಿ. ಥಂಬ್ನೇಲ್ ಇಲ್ಲಿಂದ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ನೀವು YT ಸ್ಟುಡಿಯೋ ಆ್ಯಪ್ ಇರುತ್ತಲ್ವ ಯೂಟ್ಯೂಬ್ದು, ಸೊ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಂಡು ಆ ಒಂದು ಜಾಗದಲ್ಲಿ ನಿಮ್ಮೊಂದು ಚಾನಲ್ ಓಪನ್ ಮಾಡಿಕೊಂಡು ಸಿಂಪಲಾಗಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ನೀವು ಥಂಬ್ನೇಲ್ ಕೂಡ ಸೆಟ್ ಅನ್ನೋದು ಮಾಡ್ಕೋಬೋದು ಗೈಸ್, ಓಕೆನಾ. ಚೆಕ್ ಮಾಡ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ ನಂತರ ಹಾಕೊಂಡ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾರೆ ಅನ್ಲಿಸ್ಟೆಡ್, ಇನ್ನೂ ವೀಡಿಯೋ ಪಬ್ಲಿಕ್ ಆಗಿಲ್ಲ, ಅನ್ಲಿಸ್ಟೆಡ್ ಎಲ್ಲಿದೆ ಸಿಂಪಲಾಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆ್ಯಂಡ್ ಸಿಂಪಲಾಗಿ ಇಲ್ಲಿ ಪಬ್ಲಿಕ್ ಅಂತ ನೋಡ್ತಾ ಇದ್ದೀವಿ ಕೆಳಗಡೆ ಪಬ್ಲಿಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡನ್ ಕೊಡಿ, ಓಕೆ. ಡನ್ ಕೊಟ್ಟಿದ ನಂತರ ನಿಮಗೆ ಮೇಲೆ ನೋಡ್ತಾ ಸೇವ್ ಅಂತ ಇರುತ್ತೆ ಗೈಸ್, ಓಕೆನಾ. ಸಿಂಪಲಾಗಿ ಸೇವ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಈ ಒಂದು ವೀಡಿಯೋ ಪಬ್ಲಿಕ್ ಅನ್ನೋದು ಆಗೋಯ್ತು ಗೈಸ್, ಓಕೆನಾ. ಪ್ರಾಪರಾಗಿ ಇದೇ ಥರ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬಲ್ಲೂ ಪ್ರತಿಯೊಬ್ಬರು ಅಷ್ಟೇ, ಓಕೆನಾ. ಆದರೆ ನಿಮ್ಮೊಂದು ಚಾನಲಲ್ಲಿ ಬೇಗ ಗ್ರೋ ಆಗ್ತಾ ಇಲ್ಲ ಅಂತಂದರೆ ಇದು ಬೇಸಿಕ್ ಸೆಟ್ಟಿಂಗ್ಸು, ಓಕೆನಾ. ಇದು 100% ಮಾಡ್ಕೊಳ್ಳೇಬೇಕು. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀರಿ ಅಂತಂದರೆ ಯಾರೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ದಿನ ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂತಂದರೆ ಒಳ್ಳೆಯದೇ ಅಪ್ಲೋಡ್ ಮಾಡಿ. ಆದರೆ ನಿಮ್ಮೊಂದು ಚಾನಲಲ್ಲಿ ಈ ಒಂದು ಸೆಟ್ಟಿಂಗ್ಸ್ಗಳಿದೆ ನೋಡಿ, ಈ ಒಂದು ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಂಡ್ರೆ ನಿಮ್ಮೊಂದು ಚಾನಲ್ ಅನ್ನೋದು ಬೇಗ ಗ್ರೋ ಆಗುತ್ತೆ ಗೈಸ್, ಓಕೆನಾ. ಸೊ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ ಆ್ಯಂಡ್ ಆದಷ್ಟು ಈ ಒಂದು ವೀಡಿಯೋ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸರಿ ಫುಲ್ ಕಂಪ್ಲೀಟಾಗಿ ನೋಡಿ, ಓಕೆ. ನಾನು ಏನೇನು ಮಾಡಿದ್ದೀನಿ ಏನೆಲ್ಲ ಸೆಟ್ಟಿಂಗ್ಸ್ಗಳನ್ನು ಮಾಡಿದ್ದೀನಿ ನಮ್ಮೊಂದು ಚಾನಲಲ್ಲಿ, ಓಕೆನಾ. ನೋಡ್ಕೊಳ್ಳಿ ಆ್ಯಂಡ್ ಈ ಒಂದು ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಳ್ಳಿ ಆ್ಯಂಡ್ 100% ನಿಮ್ಮೊಂದು ವೀಡಿಯೋಸ್ಗಳಿಗೆ ವ್ಯೂಸ್ ಅನ್ನೋದು ಬಂದೇ ಬರುತ್ತೆ ಗೈಸ್, ಓಕೆನಾ. ಮತ್ತು ಗ್ಯಾಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಗ್ಯಾಸ್ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದೇ ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.